ಸ್ತೋತ್ರ ಕರ್ತನೆ, ಸ್ತೋತ್ರ ಯೇಸುವೆ. ಅಪ್ಪ, ನೀವು ಆ ಜೇನಿನ ತುಪ್ಪದಂತೆ ನೀವು ಸಿಹಿಯಾಗಿದ್ದೀರಾ. ನಾವು ಹೊಸ ವರ್ಷದಲ್ಲಿ ನಾವು ಪ್ರವೇಶಿಸುವಾಗ ಯಾಕೆ ನಾವು ಆತನನ್ನು ಪ್ರೀತಿಸಿ, ಯೇಸುವೆ ನೀನು ನನ್ನ ಜೀವಿತದ ಸಿಹಿಯಾದ ವ್ಯಕ್ತಿ ಎಂಬುದಾಗಿ ಹೇಳಬಾರದು. ನಮ್ಮ ಸುತ್ತಮುತ್ತಲ ಅನೇಕ ಶೋಧನೆಯ ವಿಷಯಗಳಿದೆ, ಆದರೆ ದೇವರೇ ನೀನೇ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಪ್ರಿಯನು. ಆತನಿಗೆ ನೀವು ಆತನಿಗೆ ನಿನ್ನ ಪ್ರೀತಿಯನ್ನು ನೀವು ವಿವರಿಸಿ ಹೇಳಿ ಮತ್ತೆ ಮತ್ತೆ ಆತನನ್ನು ನೋಡಿ, ಯೇಸುವೆ ನಿನ್ನನ್ನು ನಾನು ಪ್ರೀತಿಸುತ್ತೇನೆ ಎಂಬುದಾಗಿ ಹೇಳಿ. ನೀವು ಆ ದಿನವೆಲ್ಲ ಯೇಸುವನ್ನು ನೋಡಿ, ಯೇಸುವೆ ನಿನ್ನನ್ನು ಪ್ರೀತಿಸ್ತೇನೆ, ನೀ ಎಷ್ಟು ಸಿಹಿಯಾದವನು, ನೀ ಎಷ್ಟು ಸುಂದರನು ಎಂಬುದಾಗಿ ನೀವು ಹೇಳ್ತಾನೇ ಇರ್ರಿ. ನೋಡಿ, ಹಾಗೆ ಮಾಡುವಾಗ ಅದು ನೀವು ಯೇಸುವಿಗೋಸ್ಕರ ಬೆಂಕಿಯಾಗಿ ಇರಲು ಸಹಾಯ ಮಾಡುತ್ತೆ. ಸ್ತೋತ್ರ ಕರ್ತನೆ, ಸ್ತೋತ್ರ. ನಿಮ್ಮ ಒಂದು ಬಲವಾದ ಪ್ರಸನ್ನತೆಗಾಗಿ ಸ್ತೋತ್ರ. ಎಂಥ ಒಂದು ಆಶೀರ್ವಾದ ದೇವರೇ. ಈ ಹೊಸ ವರ್ಷ ದೇವರೇ, ಈ ಲೋಕವು ಬೇರೆ ರೀತಿಯಲ್ಲಿ ಅದನ್ನು ಆಚರಿಸುತ್ತಾ ಇದೆ. ಕುಡಿದು ನಾಟ್ಯವಾಡಿ ಅನೇಕ ಕಾರ್ಯಗಳನ್ನು ಮಾಡಿ ಎಲ್ಲ ಕಡೆಯೂ ಈ ಸಮಯದಲ್ಲಿ ಕರ್ತನೆ ನಾಶನಗಳು ಉಂಟಾಗುತ್ತಾ ಇದೆ. ಆದರೆ ನಿನ್ನ ಪ್ರಸನ್ನತೆಯಿಂದ, ನಿನ್ನ ಮಹಿಮೆಯಿಂದ ಈ ಹೊಸ ವರ್ಷವನ್ನು ಸಂತೋಷದಿಂದ, ಆರಾಧನೆ, ಸ್ತುತಿಯಿಂದ ನಾವು ಪ್ರವೇಶಿಸುವುದು ಎಂಥ ಒಂದು ಆಶೀರ್ವಾದ ದೇವರೇ. ನಿಮಗೆ ಸ್ತೋತ್ರ ಕರ್ತನೆ, ಸ್ತೋತ್ರ. ಇಂಥ ಒಂದು ಅವಕಾಶಕ್ಕಾಗಿ ಸ್ತೋತ್ರ ದೇವರೇ. ಈ ಒಂದು ಅವಕಾಶವನ್ನು ನಾವು ಬಹಳವಾಗಿ ಕರ್ತನೆ, ಪ್ರತಿ ವರ್ಷ ಹಿಂಗೆ ನಾವು ಮಾಡ್ತೀವಿ, ಪ್ರತಿ ವರ್ಷ ನಾವು ದೇವರಿಗೆ ಇದೇ ರೀತಿ ಮಾಡ್ತೀವಿ ಎಂಬುದಾಗಿ ಇರಬಾರದು ದೇವರೇ. ಅದು ನಮ್ಮ ಜೀವಿತದ ಪ್ರತಿದಿನದ ದಿನಚರಿ ಕಾರ್ಯವಾಗಬಾರದು ದೇವರೇ. ಪ್ರತಿದಿನ ಅದು ಒಂದು ಉತ್ಸಾಹದಿಂದ ತುಂಬಿರಬೇಕು. ಯೇಸುವಿನೊಂದಿಗಿರುವ ಜೀವನ ಅದ್ಭುತವಾಗಿಯೂ ಅದು ಉತ್ಸಾಹದಿಂದ ತುಂಬಿ ಇರಬೇಕು ದೇವರೇ. ಈ 2026ಕ್ಕೆ ನಾವು ಉತ್ಸಾಹವುಳ್ಳವರಾಗಿದ್ದೇವೆ. ಏನಾಗುತ್ತಾ ನಮಗೆ ಗೊತ್ತಿಲ್ಲ, ಆದರೆ ಏನೋ ಸ್ವಲ್ಪ ಕಾರ್ಯಗಳು ಗೊತ್ತು, ಆದರೆ ನಾವು ಉತ್ಸಾಹವುಳ್ಳವರಾಗಿದ್ದೇವೆ. ಯಾಕೆಂದರೆ ನೀನು ನಮ್ಮೊಂದಿಗೆ ಇದೆಯಾ, ನಮ್ಮೊಂದಿಗೆ ನೀನು ನಡೆಯುತ್ತಾ ಇದೆಯಾ, ನಮ್ಮ ಕೈಗಳನ್ನು ಹಿಡಿದು ನೀನು ನಮ್ಮನ್ನು ಈ ಹೊಸ ವರ್ಷದಲ್ಲಿ ನಡೆಸುತ್ತಾ ಇದೆಯಾ. ಪ್ರತಿದಿನ ನೀನು ನಮ್ಮನ್ನು ನಡೆಸುತ್ತಿ. ಅದಕ್ಕಾಗಿ ಸ್ತೋತ್ರ ಕರ್ತನೆ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಎಲ್ಲ ಮಹಿಮೆ ನಿನಗೇ ಸಮರ್ಪಿಸುತ್ತೇವೆ ದೇವರೇ. ನೀನು ನಮ್ಮೊಂದಿಗೆ ಮಾತನಾಡು, ನಮ್ಮೊಂದಿಗೂ ನಮ್ಮ ಮೂಲಕ ಏನು ಮಾತನಾಡಬೇಕೋ ಅದನ್ನು ನೀ ಹೇಳಿಕೊಡು ದೇವರೇ, ಯೇಸುವಿನ ನಾಮದಲ್ಲಿ ಆಮೆನ್. ಹಲ್ಲೆಲೂಯಾ. ಎಲ್ಲರೂ ಸಂತೋಷವಾಗಿದ್ದೀರಾ? ಹೌದು, ನಾವು ಅದನ್ನು ತೋರಿಸೋಣ. 1:30 ರಾತ್ರಿ, ಹೌದು, ಆದರೆ ಯೇಸುವಿನೊಂದಿಗಿರುವ 1 ಗಂಟೆ ಅದು ಸಂತೋಷ. ರಾತ್ರಿಯಲ್ಲಿ ಯಾರಾದರೂ ಬಂದು ನಿಮ್ಮನ್ನು ಎಬ್ಬಿಸಿ ಯೇಸು ಎಂಬುದಾಗಿ ಹೇಳಿದರೆ ನೀವು ಅದರಲ್ಲಿ ಉತ್ಸಾಹವುಳ್ಳವರಾಗಿರಬೇಕು. ಯಾಕೆಂದರೆ ಯೇಸು ತುಂಬ ಉತ್ಸಾಹವುಳ್ಳವನಾಗಿದ್ದಾನೆ. ನಮಗೆ ಈ ಒಂದು ಪ್ರವಾದನೆಯ ಸೇವೆಯ ಭಾಗವಾಗಿರುವುದು ಎಷ್ಟು ಒಂದು ಆಶೀರ್ವಾದಕರವಾದದ್ದು ನೋಡಿ. ಎಂಥ ಒಂದು ಬಲವಾದ ಪ್ರೊಫೆಟಿಕ್ ವರ್ಡ್, ಪ್ರವಾದನೆಯ ಒಂದು ವಾಕ್ಯಗಳನ್ನು ಮಾತನಾಡುವಾಗ ದೇವರು ಯಾವ ರೀತಿ ನಮ್ಮೊಂದಿಗೆ ಮಾತನಾಡುತ್ತಾರೆ ನೋಡಿ. ಪ್ರವಾದನೆಯ ಒಂದು ತಂದೆ ತಾಯಿಗಳು, ಪಾಲಕರು, ಅಣ್ಣ ಎಂಥ ಒಂದು ಎಚ್ಚರಿಕೆ, ಪ್ರವಾದನೆಯ ಎಚ್ಚರಿಕೆಯನ್ನು ಕೊಡ್ತಾ ಇದ್ರು ನೋಡಿ. ನಮಗೆ ಇಷ್ಟು ಒಂದು ಈ ಸೇವೆಯೊಂದಿಗಿರುವುದು ಒಂದು ಸುರಕ್ಷತೆಯ ಒಂದು ಅನುಭವ. ಅದು ನಾವು ಆಶೀರ್ವದಿಸಲ್ಪಟ್ಟವರು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಜ್ಞಾಪಕ ಮಾಡಿಕೊಳ್ಳಬೇಕು ನೋಡಿ. ನಮ್ಮ ಜೀವಿತದಲ್ಲಿ ಈ ಕಾರ್ಯಗಳು ದಿನಚರಿಯ ಜೀವಿತವಾಗಿ ಮಾರ್ಪಡಲು ಸಾಧ್ಯ. ದೇವರ ಪ್ರಸನ್ನತೆಯಾಗಲಿ, ವಾಕ್ಯವಾಗಲಿ, ವಾಗ್ದಾನಗಳು ಎಲ್ಲವೂ. ಅಣ್ಣ ಹೇಳಿದ್ರಲ್ವ, ದೇವರ ವಾಕ್ಯವನ್ನು ನಾವು ಹಂಗೆ ಲೈಟಾಗಿ ತೆಗೆದುಕೊಳ್ಳಬಾರದು ನೋಡಿ. ಹಂಗೆ ತೆಗೆದುಕೊಳ್ಳುವಾಗ ನಾವು ನಮ್ಮ ಜೀವಿತದಲ್ಲಿ ದೊಡ್ಡ ಆಶೀರ್ವಾದಗಳನ್ನು ನಾವು ನೋಡಲು ಸಾಧ್ಯವಿಲ್ಲ ನೋಡಿ. ಅಬ್ರಹಾಮನಿಗೆ ಒಂದೇ ಒಂದು ವಾಗ್ದಾನ, ಆತನ ವಾಗ್ದಾನವನ್ನು ಹಿಡಿದುಕೊಂಡವನಾಗಿ ದೇವರು ಆತನನ್ನು ದೇಶಗಳಿಗೆ ತಂದೆಯಾಗಿ ಮಾರ್ಪಡಿಸಿದರು. ಒಂದೇ ಒಂದು ವಾಗ್ದಾನ ನೋಡಿ. ದೇವರ ವಾಕ್ಯವು ಅಷ್ಟು ಅಮೂಲ್ಯವಾದದ್ದು. ಅದು ಆತನ ಬಾಯಿಂದ ಬರುವ ವಾಕ್ಯವಾಗಿದೆ.
ಸ್ವಲ್ಪ ಯೋಚಿಸಿ ನೋಡಿ. ಅಬ್ರಾಮನ ಬಳಿ ಬೈಬಲ್ ಇರಲಿಲ್ಲ, ಆದರೆ ಆತನ ಬಳಿ ವಾಗ್ದಾನಗಳಿತ್ತು. ನಮಗೆ ದೇವರು ಆ ವಾಗ್ದಾನಗಳನ್ನು ಕೊಟ್ಟಿದ್ದಾರೆ. ನಾವು ಈ 2026 2026ರಲ್ಲಿ ನಾವು ಎಷ್ಟು ಹೆಚ್ಚಾಗಿ ಈ ಒಂದು ವಾಗ್ದಾನಗಳನ್ನು ಅಮೂಲ್ಯವಾಗಿ ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳುತ್ತೀರಾ, ದೇವರ ವಾಕ್ಯಗಳನ್ನು ನೀವು ಆಚರಿಸುತ್ತೀರಾ. ಯಾಕಂದರೆ ದೇವರು ವಾಕ್ಯವಾಗಿದ್ದಾನೆ. ನಾವು ದೇವರ ವಾಕ್ಯವನ್ನು ಆಚರಿಸುವಾಗ, ಆತನಲ್ಲಿ ಸಂತೋಷ ಪಡುವಾಗ, ಆತನು ಅಮೂಲ್ಯವಾಗಿ ನೀವು ತೆಗೆದುಕೊಳ್ಳುವ ಸಮಯದಲ್ಲಿ ನೀವು ಅಬ್ರಾಮನಂತೆ ಇರುತ್ತೀರಾ. ನೀವು ದೇಶಗಳಿಗೆ ತಂದೆ ತಾಯಿಯಾಗಿ ಇರಲು ಸಾಧ್ಯ. ದೇವರು ನಿಮಗೋಸ್ಕರ ಕಾಯುತ್ತಾ ಇದ್ದಾನೆ. ನೋಡಿ, ಅಣ್ಣ ಹೇಳಿದ್ರಲ್ವ, ಅದು ಏನು ವಾಗ್ದಾನ, ಬೈಬಲ್ಲಿರುವ ಎಲ್ಲ ವಾಗ್ದಾನವು ಎಲ್ಲ ವರ್ಷಕ್ಕೂ, ಎಲ್ಲ ವಾಗ್ದಾನವು ಬೈಬಲಲ್ಲಿ ನಾವು ನೋಡುವಾಗ ದೇವರ ಎಲ್ಲ ವಾಗ್ದಾನಗಳು ಅದು ಹೌದು, ಆಮೇನ್. ಕ್ರಿಸ್ತನಲ್ಲಿ ನೀವು ಯಾವ ವಾಗ್ದಾನವು ನಿಮಗೆ ಬೇಕೋ 2026ಕ್ಕೆ ನೀವು ತೆಗೆದುಕೊಳ್ಳಬಹುದು. ಅದನ್ನು ಮಾಡ್ತೀರಾ? ಯಾವ ವಾಗ್ದಾನವನ್ನಾದರೂ ನೀವು ತೆಗೆದುಕೊಳ್ಳಬಹುದು. ಕೊನೆಯ ವರ್ಷದ ಒಂದು ವಾಗ್ದಾನ ನಿಮಗೆ ಜ್ಞಾಪಕ ಇದೆಯಾ? ಇಲ್ಲ, ನನಗೆ ಗೊತ್ತಿಲ್ಲ. ಯಾವ ವಾಗ್ದಾನ ಸಿಕ್ತು ಅಂತಲೇ ಗೊತ್ತಿಲ್ಲ. ಪ್ರತಿದಿನ ಅದನ್ನು ತೆಗೆದುಕೊಂಡು ನೀವು ಅದರಲ್ಲಿ ನಡೆದು ಅದನ್ನು ನೀವು ಹೊಂದಿಕೊಂಡ್ರಿ, ನನಗೆ ಅದು ಗೊತ್ತಿಲ್ಲ. ಆದರೆ ಈ ವರ್ಷ ನೀವು ತಿಳಿದುಕೊಳ್ಳಬೇಕು, ದೇವರ ವಾಗ್ದಾನವನ್ನು ಬಹಳ ಗಂಭೀರವಾಗಿ ನಾನು ತೆಗೆದುಕೊಳ್ಳುತ್ತೇನೆ. ನಾನು ಅದನ್ನು ಮಾತನಾಡುತ್ತೇನೆ, ಅದನ್ನು ನಾನು ಆರೈಕೆ ಮಾಡುತ್ತೇನೆ. ಹಾಗೆ ಮಾಡುವಾಗ ದೇವರು ಈಗಾಗಲೇ ನಿಮಗೆ ಆತ್ಮದಲ್ಲಿ ಕೊಟ್ಟ ಎಲ್ಲ ಒಂದು ಆಶೀರ್ವಾದಗಳನ್ನು ನೀವು ಒಂದೊಂದಾಗಿ ನೀವು ಅನುಭವಿಸಲು ಸಾಧ್ಯ. ನಿಮ್ಮ ಜೀವಿತದಲ್ಲಿ ಮಾತ್ರ ಅಲ್ಲ, ನಿಮ್ಮ ಜೀವಿತದ ಮೂಲಕ ಸಹ ನೀವು ಮಾಡಲು ಸಾಧ್ಯ. ದೇವರು ನಿಮ್ಮ ಮೂಲಕ ಕಾರ್ಯ ಮಾಡುವುದಕ್ಕೆ ಆತನ ಆತುರ ಉಳ್ಳವನಾಗಿದ್ದಾನೆ. ನಾವು ಬಹಳ ಬಲವಾದ ಉಪವಾಸ ಪ್ರಾರ್ಥನೆ ಇತ್ತು. ನಾವು ನಿಜವಾಗ್ಲೂ ಅದನ್ನು ನಾನು ಇನ್ನೂ 3 ದಿನದ ಉಪವಾಸ ಪ್ರಾರ್ಥನೆಯಲ್ಲಿದ್ದೇನೆ. ಎಲ್ಲವೂ ಅಣ್ಣಿ ನಿಜವಾಗ್ಲೂ ಬಹಳ ಬಲವಾದ ವಾಕ್ಯದಿಂದ ನಮ್ಮನ್ನು ಬಲಪಡಿಸಿದ್ರು. ಅದಕ್ಕೆ ಪದಗಳೇ ಇಲ್ಲ. ಅಂಥ ಒಂದು ದಿನಗಳು ಈ 3 ದಿನಗಳಿತ್ತು. ನಾನು ಪ್ರಾರ್ಥಿಸುವಾಗ ಈ ಹೊಸ ವರ್ಷಕ್ಕೆ ನನಗೆ ಒಂದು ವಾಕ್ಯ ಬಂತು. ಐಶಾಯ 60ನೇ ಅಧ್ಯಾಯ, 60ನೇ ಅಧ್ಯಾಯವನ್ನು ನೀವು ತೆಗೆದುಕೊಳ್ಳಿ. ನೀವು ಓದಿ ಪ್ರತಿದಿನ ಅದನ್ನು ನೀವು ಆರೈಕೆ ಮಾಡಿ. ಯಾಕೆಂದರೆ ಅದು ಬರಾಕ ಮಿನಿಸ್ಟ್ರಿಗೋಸ್ಕರ ನಾವು ಅನೇಕ ಕಾರ್ಯಗಳು ನಡೆಯುವುದನ್ನು ನಮ್ಮ ಸೇವೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ನೀವು ಸಹ ಈ ಸೇವೆಯ ಒಂದು ಭಾಗವಾಗಿದ್ದೀರಾ. ಅದು ನಿಮ್ಮ ಪ್ರತಿಯೊಬ್ಬರಿಗೂ ಸಹ ನಡೆಯುವಂಥದ್ದಾಗಿದೆ. ದೇವರು ನಿಜವಾಗಿ ಈ ಒಂದು ವಾಗ್ದಾನವನ್ನು ಕೊಟ್ಟಿದ್ದಾರೆ. ಯೆಶಾಯ 60:22. ಈ ವಾಗ್ದಾನವನ್ನು ನೀವು ಅನೇಕ ಬಾರಿ ನೀವು ಕೇಳಿರಬಹುದು ಅಥವಾ ನಿಮಗೆ ಅದು ಕಂಠಪಾಠವಾಗಿರಬಹುದು. ಆದರೆ ಈಗ ಅದು ನಿಮ್ಮ ಜೀವಿತದಲ್ಲಿ ಅದು ನೆರವೇರಲಿದೆ. ಅದು ಚಿಕ್ಕವನಿಂದ ಒಂದು ಕುಲವಾಗುವುದು, ಅಲ್ಪನಿಂದ ಬಲವಾದ ಜನಾಂಗವಾಗುವುದು. ಯೆಹೋವನೆಂಬ ನಾನು ಕ್ಲುಪ್ತ ಕಾಲದಲ್ಲಿ ಇದನ್ನು ಬಲು ಬೇಗನೆ ಉಂಟು ಮಾಡುವೆನು. ನೋಡಿ, ಎಂಥ ಬಲವಾದ ಒಂದು ವಾಕ್ಯ ನೋಡಿ. ಚಿಕ್ಕವನಿಂದ ವಿಶ್ವಾಸಿಗಳಲ್ಲಿರುವ ಒಂದು ಸಮಸ್ಯೆ ಏನು ಗೊತ್ತಾ? ನಾವು ಯಾವಾಗಲೂ ನಮ್ಮನ್ನು ದೊಡ್ಡವರಾಗಿ ನಾವು ನೋಡುವುದಿಲ್ಲ. ಅದೇ ನಮ್ಮ ಸಮಸ್ಯೆ ಗೊತ್ತಾ? ಸಭೆ ಯಾವಾಗಲೂ ಅಯ್ಯೋ ನಾನು ಬಲಹೀನ, ನನ್ನಲ್ಲಿ ಬಲನೇ ಇಲ್ಲ ಎಂಬುದಾಗಿ ಅದು ಅಂದುಕೊಳ್ಳುತ್ತೆ. ಅದೇ ನಮ್ಮ ಮೇಲೆ ಅಧಿಕಾರವನ್ನು ನಡೆಸುತ್ತಾ ಇದೆ. ಆದ್ದರಿಂದಲೇ ಸಭೆಗೆ ಬಲವಿಲ್ಲ. ಯಾಕೆ? ಏನು ದೇವರು ಸಭೆಗೆ ಹೇಳುತ್ತಾ ಇದ್ದಾರೆ? ಸಂಪೂರ್ಣ ಅಧ್ಯಾಯವನ್ನು ನೀವು ಓದುವಾಗ ಈಗ ನೀನು ದುಃಖದಲ್ಲಿರಬಹುದು, ಈಗ ನೀನು ಬಲಹೀನವಾಗಿ ಕಾಣಿಸುತ್ತಾ ಇರಬಹುದು, ಈಗ ನೀನು ಬಹಳ ಚಿಕ್ಕವನಾಗಿ ನಿನ್ನನ್ನೇ ನೀನು ನೋಡುತ್ತಾ ಇರಬಹುದು. ಆದರೆ ನೀನು ಹೆಚ್ಚಾಗಿ ನೀನು ದೊಡ್ಡ ದೇಶವಾಗಿ ಎದ್ದೇಳುವೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಈ ವರ್ಷವು ಗುಣಿಸಲ್ಪಡುವ ವರ್ಷ. ದೇವರು ನಿಮ್ಮನ್ನು ಗುಣಿಕೆಯಲ್ಲಿ ನಡೆಸುವವರಾಗಿದ್ದಾರೆ. ಈ ದಿನದಿಂದ
ನೀವು ಎದುರು ನೋಡಿ, ದೇವರೇ ನಾನು ಹೆಚ್ಚುತ್ತೇನೆ, ನಾನು ಯಾವ ಒಂದು ಹೆಚ್ಚಾಗುವ ವಿಷಯವನ್ನು ನಾನು ಇಷ್ಟಪಡುತ್ತೇನೆ ಗೊತ್ತಾ? ದೇವರೇ ನಾನು ಮಹಿಮೆಯಲ್ಲಿ ನಾನು ಹೆಚ್ಚಬೇಕು, ನಾನು ಮಹಿಮೆಯಿಂದ ಮಹಿಮೆಗೆ ಹೋಗಬೇಕು. ಅದು ದೇವರ ಒಂದು ವಾಗ್ದಾನ. ದೇವರು ಹೇಳಿದ್ರು ನೀನು ಬಲದಿಂದ ಬಲಕ್ಕೆ ಹೋಗುತ್ತೀಯ, ನೀನು ದೇವರು ಹೇಳಿದ್ದಾರೆ ನೀನು ಮಹಿಮೆಯಿಂದ ಮಹಿಮೆಗೆ ಹೋಗುವೆ, ನಾನು ನನ್ನ ಮಹಿಮೆಯಲ್ಲಿ ಎದ್ದೇಳುತ್ತೇನೆ. ಈ ವರ್ಷ ದೇವರೇ ನಾನು ಹೆಚ್ಚುವೆ, ಆತ್ಮದಲ್ಲಿ ನಾನು ಹೆಚ್ಚುವೆ. ಕಳೆದ ವರ್ಷದಲ್ಲಿ ನಾನು ಒಂದು ಹಂತದ ಸೇವೆ ಮಾಡ್ತಾ ಇರಬಹುದು, ಆದರೆ ಈ ವರ್ಷ ನಿನ್ನ ಒಂದು ಹಂತವು ಬೆಳೆಯುವಂಥದ್ದಾಗಿದೆ. ನೀನು ಹೊಸ ಹೊಸ ಪ್ರಾಂತಗಳಲ್ಲಿ ನೀನು ಹೋಗುವೆ. ಎದುರು ನೋಡದಿರುವ ಜಾಗಗಳಲ್ಲಿ ದೇವರು ನಿಮ್ಮನ್ನು ತೆಗೆದುಕೊಂಡು ಹೋಗಿ ಉಪಯೋಗಿಸುತ್ತಾರೆ. ಯಾಕೆಂದರೆ ನೀವು ಬರಾಕ ಜನರು. ಹೌದು, ಬೇರೆ ವಿಷಯಗಳು ಅದು ಹೆಚ್ಚಾಗುವಂಥದ್ದಾಗಿದೆ. ನಿಮ್ಮ ಹಣವು ಹೆಚ್ಚಾಗುತ್ತೆ, ಯಾವುದೆಲ್ಲ ಲೌಕಿಕ ಆಶೀರ್ವಾದಗಳಿದೆಯೋ ಅದೆಲ್ಲವೂ ಹೆಚ್ಚಾಗುತ್ತೆ. ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಹೊಸ ಹೊಸ ಜಾಗದಲ್ಲಿ ನೀವು ಹೆಚ್ಚುವವರಾಗಿದ್ದೀರಾ. ಎಲ್ಲ ಕಡೆಯೂ ನೀವು ಹರಡಿಕೊಳ್ಳುತ್ತೀರಾ. ಅಬ್ರಾಮನಿಗೆ ದೇವರು ಅದೇ ವಾಗ್ದಾನವನ್ನು ಕೊಟ್ಟರು. ಅಬ್ರಾಮನೇ, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, ನಿನ್ನನ್ನು ನಾನು ಹೆಚ್ಚಿಸುತ್ತೇನೆ. ಆದಿಕಾಂಡ 22:17 ಬರೆಯಲ್ಪಟ್ಟಿದೆ, ನಿನ್ನನ್ನು ಹೆಚ್ಚಿಸುವೆನು, ಅದರ ಆಕಾಶದ ನಕ್ಷತ್ರಗಳಂತೆ ಸಮುದ್ರದ ತೀರದಲ್ಲಿ ಉಸಿರಂತೆ ಅಸಂಖ್ಯ ಮಾಡುವೆನು. ಯಾಕೆಂದರೆ ಅಬ್ರಹಾಮನು in Deuteronomy 7:7, it's a very, very beautiful scripture. God didn't select Israel. ಧರ್ಮೋಪದೇಶ ಕಾಂಡ 7:7 ಬರೆಯಲ್ಪಟ್ಟಿದೆ, ಅವರು ದೊಡ್ಡ ಜನಾಂಗ ಎಂಬುದಕ್ಕಾಗಿ ದೇವರು ಆರಿಸಿಕೊಂಡಿಲ್ಲ, ನಿಮ್ಮನ್ನು ಎಲ್ಲ ಜನಾಂಗಗಳಲ್ಲಿ ಹೆಚ್ಚು ಮಂದಿ ಎಂದು ಇಷ್ಟಪಟ್ಟು ಆದುಕೊಳ್ಳಲಿಲ್ಲ. ನೀವು ಎಲ್ಲ ಜನಗಳಿಗಿಂತಲೂ ಸ್ವಲ್ಪ ಮಂದಿಯಷ್ಟೇ. ಈ ಒಂದು ಪದಗಳು ಇಲ್ಲಿರುವ ಪ್ರತಿಯೊಬ್ಬರಿಗೂ ನಿಮಗೆ ಗೊತ್ತು. ನಿಮ್ಮನ್ನು ದೇವರು ಯಾವ ರೀತಿ ಕರೆದರು, ನೀವು ಎಲ್ಲಿಂದ ಬಂದ್ರಿ ಅಂತ ನಿಮಗೆ ಗೊತ್ತು. ನಿಮ್ಮ ಹಿನ್ನೆಲೆ ನಿಮಗೆ ಗೊತ್ತು, ನಿಮ್ಮ ಕುಟುಂಬದ ಹಿನ್ನೆಲೆ ಎಲ್ಲವೂ, ನೀವು ಯಾರು ಅಂತ ನಿಮಗೆ ಗೊತ್ತು. ನನಗೆ ಗೊತ್ತು ನಾನು ಯಾರು ಎಂಬುದಾಗಿ, ನಾನು ಎಲ್ಲಿಂದ ಬಂದೆ ಎಂಬುದಾಗಿ ನನಗೆ ಗೊತ್ತು. ನಾನು ಎಲ್ಲದಕ್ಕಿಂತ ನಾನು ಸ್ವಲ್ಪ ಬಲಹೀನ, ಹೌದು. ಆದರೆ ದೇವರು ನಿಮ್ಮನ್ನು ನನ್ನನ್ನು ಆರಿಸಿಕೊಂಡಿದ್ದು ನಾವು ತುಂಬ ತಾಲಾಂತು ಉಳ್ಳವರೆಂಬುದಾಗಿ ಅಲ್ಲ, ನಾವು ತುಂಬ ಹೆಚ್ಚಾಗಿದ್ದೇವೆ ಎಂಬುದಾಗಿ ಅಲ್ಲ, ಬಲ ಉಳ್ಳವರೆಂಬುದಾಗಿ ಅಲ್ಲ, ನಾವು ಸ್ವಲ್ಪ ಮಂದಿ ಅಷ್ಟೇ. ನಾನು ಅಬ್ರಾಮನನ್ನು ಹಂಗೇ ನಾನು ಕರೆದೆ, ಯಾಕೋಬನನ್ನು ಕರೆದೆ, ನಾನು ಅವರನ್ನು ಹೆಚ್ಚಿಸಿದೆ. ನೋಡಿ, ಈ ವರ್ಷ ಹೌದು, ಇದುವರೆಗೂ ನಿಮ್ಮನ್ನು ದೇವರು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುತ್ತಾ ಇದ್ದರು. ಆದರೆ ಈ ವರ್ಷ ಒಂದು ಹೆಚ್ಚಿಸುವಿಕೆ. ನೋಡಿ, 5 ರೊಟ್ಟಿ 2 ಮೀನು, ದೇವರು ಅದನ್ನು ಆಶೀರ್ವದಿಸಿ ಅದನ್ನು ಹೆಚ್ಚಿಸಿದರು. ಆತನು ಅನೇಕ ಜನನು, ಸಾವಿರಾರು ಜನರನ್ನು ಆತನು ಪೋಷಿಸನು. ಅದೇ ಈ ವರ್ಷ ನಡೆಯಲಿಕ್ಕಿದೆ. ದೇವರು ನಿಮ್ಮನ್ನು ಅನೇಕ ಜನರಿಗೆ ಪೋಷಿಸುವಂತೆ, ನೋಡಿ, ಆತ್ಮಿಕವಾಗಿಯೂ ಮತ್ತು ಶಾರೀರಿಕವಾಗಿಯೂ ಸಹ ನೀವು ಪೋಷಿಸುತ್ತೀರ. ಅಣ್ಣಿ ಹೇಳ್ತಾ ಇದ್ದಾರೆ ದೊಡ್ಡ ಬರಗಾಲ ಬರಲಿಕ್ಕಿದೆ. ನೋಡಿ, ಅಣ್ಣನು ಹೇಳ್ತಾ ಇದ್ದಾರೆ ದೇವರು ನಿಮ್ಮ ಕೈಗಳನ್ನು ನೋಡ್ತಾ ಇದ್ದಾರೆ, ನಿಮ್ಮನ್ನು ನೋಡ್ತಾ ಇದ್ದಾರೆ, ನಿನ್ನಲ್ಲಿ ದೇವರು ನೋಡ್ತಾ ಇದ್ದಾರೆ. ಯಾಕೆಂದರೆ ನಮ್ಮ ಕೈಗಳಲ್ಲಿ ಹೆಚ್ಚಾಗಿ ಕೊಡಲ್ಪಟ್ಟಿದೆ, ಬೆರಾಕ ಜನರಾಗಿ ಹೆಚ್ಚಾಗಿ ನಮ್ಮ ಕೈಗಳಲ್ಲಿ ಕೊಡಲ್ಪಟ್ಟಿದೆ. ದೇವರು ನಿಮ್ಮ ಮೂಲಕ ಕಾರ್ಯ ಮಾಡಲು ಬಯಸುತ್ತಾನೆ. ನಿಮ್ಮ ಮೂಲಕ ದೇವರು ಸಾವಿರಾರು ಜನರನ್ನು ಆತನು ಪೋಷಿಸಲಿಕ್ಕಿದ್ದಾನೆ. ನೀವು ಈಗಾಗಲೇ ಮಾಡುತ್ತಾ ಇದ್ದೀರಾ. ನೀವು ಮಾಡುವ ಕಾರ್ಯದಲ್ಲಿ ಹೆಚ್ಚಿಸುವಿಕೆಯನ್ನು ನೀವು ನೋಡ್ತೀರಾ. ನೀವು ಅದನ್ನು ಎದುರು ನೋಡಿ. ನೀವು ಯಾವುದರಲ್ಲಿ ಹೆಚ್ಚಿಸುವಿಕೆಯನ್ನು ಎದುರು ನೋಡ್ತಾ ಇದ್ದೀರೋ ಅದರಲ್ಲಿ ನೀವು ಬೆಳಿತೀರಾ. ಅಭಿಷೇಕದಲ್ಲಿ ನೀವು ಬೆಳೀರಿ. ನೀವು ಕರೆಯಲ್ಪಟ್ಟವರು, ಅಭಿಷೇಕಿಸಲ್ಪಟ್ಟವರು. ಆದರೆ ನೀವು ಇರುವ ಸ್ಥಾನದಲ್ಲಿ ನೀವು ನಿಂತುಕೊಳ್ಳಬೇಡಿ. ನೋಡಿ, ಸ್ವಲ್ಪ ಜನರು ಆ ಒಂದು ದೊಡ್ಡ ದೇಶವಾಗಿ ಮಾರ್ಪಡುತ್ತಾರೆ. ಬಹಳ ಒಂದು ಗಂಭೀರವಾಗಿ ಇದನ್ನು ನೀವು ತೆಗೆದುಕೊಳ್ಳಿ. ನೀವು ಹೇಳಿ, ದೇವರೇ, ಈ ವರ್ಷ ನಾನು ಹೆಚ್ಚಾಗಿ 1000 ಪಟ್ಟು ನಾನು ಹೆಚ್ಚಬೇಕು ದೇವರೇ. ಈ ದಿನದಲ್ಲಿ ನಾನು ಇರುವುದಕ್ಕಿಂತ ಹೆಚ್ಚಾಗಬೇಕು ದೇವರೇ. ಬೈಬಲ್ ಓದುವುದರಲ್ಲಿಯೂ ಸಹ, ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವುದರಲ್ಲಿ ನೀವು ಹೆಚ್ಚಿರಿ. ಹಲ್ಲೆಲೂಯಾ.
ನೀವು 1 ತಾಸು ಅನ್ಯ ಭಾಷೆ ಪ್ರಾರ್ಥನೆ ಮಾಡ್ತಾ ಇದ್ರೆ ಈಗ 8 ತಾಸು ಹೆಚ್ಚಿಸಿ, 6 ಗಂಟೆ, 5 ಗಂಟೆ, 24 ತಾಸು. ರಾತ್ರಿಯಲ್ಲಿ ಯಾರಾದರೂ ನಿಮ್ಮನ್ನು ಡಿಸ್ಟರ್ಬ್ ಮಾಡಿದ್ರೆ ನೀವು ಕಣ್ಣು ತೆಗೆದು ಅವರನ್ನು ಬೈಬಾರ್ದು, ನೀವು ಅನ್ಯ ಭಾಷೆಯಲ್ಲೇ ಮಾತನಾಡಬೇಕು. ಎಷ್ಟು ಜನ ಹೇಳ್ತೀರಾ ಇದು ಸಾಧ್ಯ ಎಂಬುದಾಗಿ? ಆ ಒಂದು ಹೆಚ್ಚಿಸಬೇಕೆ ರಹಸ್ಯ ಏನು ಗೊತ್ತಾ? ನಾವೇನು ಮಾಡ್ತೀವಿ ಗೊತ್ತಾ? ದೇವರು ಈ ವಾಗ್ದಾನ ಕೊಟ್ಟಿದ್ದಾರೆ, ನಾನೇನಾದರೂ ಮಾಡಬೇಕು ಆ ಒಂದು ವಾಗ್ದಾನವನ್ನು ನೋಡುವುದಕ್ಕೆ. ಇಲ್ಲ, ವಾಗ್ದಾನವೇ ಅದು ಈಗಾಗಲೇ ನಿಮ್ಮ ಕೈಗಳಲ್ಲಿ ಕೊಡಲ್ಪಟ್ಟಿದೆ. ನೀವೇನು ಮಾಡಬೇಕು? ನೀವು ಅದರಲ್ಲಿ ಆ ವಾಗ್ದಾನದಲ್ಲಿ ನಡೆಯಬೇಕು. ಹೆಂಗೆ ನಡೆಯೋದು? ಅಣ್ಣ ಹೇಳಿದ ರೀತಿಯಲ್ಲಿ ದೇವರನ್ನು ಆರಾಧಿಸುತ್ತಾ, ದೇವರನ್ನು ಸ್ತುತಿಸುತ್ತಾ, ನೀವು ದೇವರನ್ನು ಆರಾಧಿಸುತ್ತಾ ನಿಮ್ಮನ್ನೇ ನೀವು ದೊಡ್ಡ ಜನಾಂಗವಾಗಿ ನೀವು ನೋಡುತ್ತಾ, ಹೆಚ್ಚುವುದನ್ನು ನೀವು ನೋಡುತ್ತಾ ಇರುವಾಗ ಅದು ನಿಮ್ಮ ಜೀವಿತದಲ್ಲಿ ತಾನಾಗಿಯೇ ಕಾರ್ಯ ಮಾಡಲು ಪ್ರಾರಂಭಿಸುತ್ತೆ. ಆಮೇನ್. ಆದ್ದರಿಂದ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಬಲದಿಂದ ಅಲ್ಲ, ಪರಾಕ್ರಮದಿಂದ ಅಲ್ಲ, ಆದರೆ ಪರಿಶುದ್ಧಾತ್ಮನಿಂದಲೇ. ಆಮೇನ್. ಆದ್ದರಿಂದ ನೀವು ಚಿಕ್ಕವನಾಗಿದ್ದರೂ ನೀವು ನಂಬ್ರಿ, ನೀವು ಅದನ್ನು ತೆಗೆದುಕೊಳ್ಳಿ. ನೀವು ಹೇಳಿ, ದೇವರೇ, ನಾನು ಆ ಒಂದು ಅಬ್ರಹಾಮನ ಆಶೀರ್ವಾದದ ಪಾಲುಗಾರನಾಗಿದ್ದೇನೆ. ನೀವು ಅನೇಕ ಸಂದೇಶಗಳನ್ನು ನೀವು ಕೇಳಿದ್ದೀರ, ನಾವು ಸಂದೇಶ ಕೊಡುವ ಅವಶ್ಯಕತೆಯೇ ಇಲ್ಲ, ಆದರೆ ನೀವು ಅದನ್ನು ಕ್ರಿಯಾಶೀಲದಲ್ಲಿ ನೀವು ಬರಬೇಕಷ್ಟೇ. ನಾನು ಮತ್ತೆ ಹೇಳ್ತಾ ಇದ್ದೇನೆ, ನಿಮ್ಗೆ ಈಗಾಗಲೇ ಈ ವಾಗ್ದಾನ ಕೊಟ್ಟಿದ್ದಾರೆ ದೇವರು. ಇದನ್ನು ನೀವು ತೆಗೆದುಕೊಂಡು ಈ ದಿನದಿಂದ ಆ ಒಂದು ವಾಗ್ದಾನದಲ್ಲಿ ನಡೆಯಿರಿ. ನೀವು ಕಾಯುವ ಅವಶ್ಯಕತೆ ಇಲ್ಲ. ಒಂದು ದಿನ ಬರುತ್ತೆ, ನಾನು ಹೆಚ್ಚುತ್ತೇನೆ, ಒಂದು ದಿನ ಬರುತ್ತೆ. ಇಲ್ಲ, ದೇವರು ಹೇಳ್ತಾ ಇದ್ದಾರೆ, ನೀನು ಹೆಚ್ಚು, ನೀನು ಮಹಿಮೆಯಿಂದ ಮಹಿಮೆಗೆ ಹೋಗು, ನೀನು ಬಲದಿಂದ ಬಲಕ್ಕೆ ಹೋಗು. ಎಷ್ಟು ಜನರಿಗೆ ಅರ್ಥ ಆಗ್ತಿದೆ ನಾನು ಹೇಳುವುದೇ? ಈ ವರ್ಷ ಚಿಕ್ಕ ಕಾರ್ಯದಲ್ಲಿ ನಾವು ನಿಂತುಕೊಳ್ಳಬಾರದು. ಇನ್ನೊಂದು ಮಹಿಮೆಯ ಹಂತ ದೇವರೇ, ಇನ್ನೊಂದು ಅಭಿಷೇಕದ ಹಂತ ದೇವರೇ, ಅದ್ಭುತದ ಇನ್ನೊಂದು ಹಂತ ದೇವರೇ, ನಾವು ಹೋಗುವ ಸ್ಥಳದಲ್ಲೆಲ್ಲ ಎಂಬುದಾಗಿ ಹೇಳಿ ನೀವು ಹೇಳಬಹುದು. ನಾನು ಫುಲ್ ಟೈಮ್ ಮಿನಿಸ್ಟ್ರಿಯಲ್ಲಿ ಇಲ್ಲ ಎಂಬುದಾಗಿ ನೀವು ಹೇಳಬಹುದು. ನೋಡಿ, ಫುಲ್ ಟೈಮ್ ಮಿನಿಸ್ಟ್ರಿ, ಪಾರ್ಟ್ ಟೈಮ್ ಮಿನಿಸ್ಟ್ರಿ ಅಂತ ಇಲ್ಲ. ನೀವೆಲ್ಲರೂ ಅಭಿಷೇಕ ಹೊಂದಿದವರು, ನೀವೆಲ್ಲರೂ ಹೆಚ್ಚುವುದಕ್ಕೆ ಕರೆಯಲ್ಪಟ್ಟವರು. ನೀವಿರುವ ಸ್ಥಾನದಲ್ಲಿ ನೀವು ಮನೆಯಲ್ಲಿರುವುದಾದರೆ ಇಲ್ಲ, ಎಲ್ಲಾದರೂ ಕೆಲಸ ಮಾಡುವವರಾಗಿದ್ದರೆ ಆ ಜಾಗದಲ್ಲಿ ನೀವು ಹೆಚ್ಚುವವರಾಗಿದ್ದೀರಿ. ಯಾಕೆ ಗೊತ್ತಾ? ಈ ವರ್ಷವು ಅದು ಮತ್ತೊಬ್ಬರ ಮೇಲೆ ಪ್ರಭಾವ ಬೀರುವ ವರ್ಷ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರ ರಾಜ್ಯವು ಅದು ಒಂದು ಹುಳಿ ಹಿಟ್ಟಿನ ರೀತಿಯಲ್ಲಿದೆ. ಚಿಕ್ಕ ಹುಳಿ ಹಿಟ್ಟು ಅದೇನು ಮಾಡುತ್ತೆ? ಆ ಎಲ್ಲ ಹಿಟ್ಟನ್ನು ಅದು ಹುಳಿಯನ್ನಾಗಿ ಮಾರ್ಪಡಿಸುವಂಥದ್ದಾಗಿದೆ. ಒಂದು ಚಿಕ್ಕ ಒಂದು ಹಿಟ್ಟನ್ನು ತೆಗೆದುಕೊಂಡು ಬೇರೆ ಹಿಟ್ಟಲ್ಲಿ ಅದನ್ನು ಮಿಶ್ರಣ ಮಾಡುವಾಗ ಅದು ಆ ರೀತಿಯಾಗಿ ಪ್ರಭಾವ ಬೀರುವಂಥದ್ದಾಗಿದೆ. ನೋಡಿ, ಈ ಲೋಕವು ತುಂಬ ಪ್ರಭಾವದ ಮೇಲೆ ಅದು ಅಡಿಕ್ಟ್ ಆಗಿದೆ. ಎಲ್ಲ ಸೋಷಲ್ ಮೀಡಿಯಾ ಆಗಲಿ ಎಲ್ಲವೂ ಅದು ಪ್ರಭಾವ ಬೀರ್ತಾ ಇದೆ. ದೇವರ ರಾಜ್ಯವೇ ಲೋಕದಲ್ಲಿ ಪ್ರಭಾವ ಬೀರುವಂಥದ್ದು. ನೀವೇ ಪ್ರಭಾವ ಬೀರುವವರು, ಅದನ್ನು ನೀವು ಮರೆಯಬಾರದು. ಯಾರೋ ಪ್ರಭಾವ ಬೀರ್ತಾ ಇದ್ದಾರೆ, ಯಾರೋ ಮಾಡ್ತಾರೆ ಎಂಬುದಾಗಿ ಅಲ್ಲ. ಪ್ರತಿ ವಿಶ್ವಾಸಿ, ಪ್ರತಿ ಅಭಿಷೇಕ ಹೊಂದಿದ ವ್ಯಕ್ತಿಯು ಆತನು ಪ್ರಭಾವ ಬೀರುವವನು. ಈ ವರ್ಷ ನೀವೇನು ಮಾಡ್ತೀರಾ? ನೀವು ಚಿಕ್ಕವರಾಗಿರಬಹುದು, ನೀವು ಸ್ವಲ್ಪ ಹುಳಿ ಹಿಟ್ಟಾಗಿರಬಹುದು, ನೀವು ಖಂಡಿತವಾಗಿ ಪ್ರಭಾವ ಬೀರುತ್ತೀರಾ. ಇದು ದೇವರ ರಾಜ್ಯ. ನೋಡಿ, ನಾನು ಅದನ್ನು ಬೆನಿಟಾಣಿ ಜೀವಿತದಲ್ಲಿ ನಾನು ನೋಡ್ತೇನೆ. ನಾವು ಹೋಗುವ ಸ್ಥಳದಲ್ಲೆಲ್ಲ, ನಾವು ಪ್ರಯಾಣ ಮಾಡುವಾಗಲೂ ಸಹ ಆಕೆ ಪ್ರಭಾವ ಬೀರುವವರು. ನಿಜವಾಗ್ಲೂ ನಾವು ಹೋಗುವ ಸ್ಥಳದಲ್ಲೆಲ್ಲ ಆಕೆ ಅಧಿಕಾರವನ್ನು ತೆಗೆದುಕೊಂಡು ಆಕೆ ಜನರನ್ನು ಆಶೀರ್ವದಿಸ್ತಾರೆ, ಅವರೊಂದಿಗೆ ಮಾತನಾಡಿ ಅವರನ್ನು ಪ್ರಭಾವ ಬೀರುತ್ತಾರೆ. ಆಕೆಯನ್ನು ಯಾರು ಪ್ರಭಾವ ಬೀಳಲು ಸಾಧ್ಯವಿಲ್ಲ. ಆಕೆ ಮತ್ತೊಬ್ಬರನ್ನು ಪ್ರಭಾವ ಬೀರಿಸುತ್ತಾರೆ. ಅದನ್ನು ಪ್ರಯತ್ನಿಸುತ್ತಾ ಇದ್ದೇನೆ. ಪರಿಶುದ್ಧಾತ್ಮನ ಬಲದಿಂದ ಅದನ್ನು ನೋಡಿ ನಾನು ಹಂಗೆ ಇರಬೇಕು ಅಂತ ನಾನು ಎದುರು ನೋಡುತ್ತೇನೆ. ನೋಡಿ, ನೀವೆಲ್ಲರೂ ಈ ಒಂದು ಸೇವೆಯ ಮಕ್ಕಳಾಗಿದ್ದೀರಿ, ಈ ಅಭಿಷೇಕದಲ್ಲಿದ್ದೀರಾ. ನೀವೀಗಾಗಲೇ ಅಭಿಷೇಕದಿಂದ ಪ್ರಭಾವ ಹೊಂದಿದ್ದೀರಾ. ಇದನ್ನು ಒಂದು ಸವಾಲಾಗಿ ತೆಗೆದುಕೊಳ್ಳಿ. ನೋಡಿ, ಅಣ್ಣಿ ಹೇಳಿದ ರೀತಿಯಲ್ಲಿ ನೋಡಿ, ಅಣ್ಣಿಯನ್ನು ಯಾವುದು ಪ್ರಭಾವ ಬೀರಿಸುವಂಥದ್ದು? ಆ ಒಂದು ಆತ್ಮಗಳ ಮೇಲೆ ಇರುವ ಭಾರ, ದೇವರ ಹೃದಯವನ್ನು ಒತ್ತುಕೊಳ್ಳುವ ಒಂದು ಹೃದಯ.
ಎಲ್ಲೇ ಹೋಗಲಿ, ಆ ಟ್ಯಾಕ್ಸಿದಲ್ಲಿ ಹೋಗುವಾಗ ಯಾವ ಭಾಷೆ ಆದರೂ, ಅದು ಬೇರೆ ಭಾಷೆ ಆದವರಾಗಿದ್ದರೂ ಅಣ್ಣ ಆ ಭಾಷೆಯನ್ನು ಮಾತನಾಡಲು ಪ್ರಯತ್ನಿಸಿ ಅದ ನಂತರ ವಾಕ್ಯವನ್ನು ಅವರಿಗೆ ಹೇಳುತ್ತಾರೆ. ನೋಡಿ, ಅಂಥ ಒಂದು ಅಭಿಷೇಕ ನಿಮ್ಮ ಮೇಲೆಯೂ ಇದೆ. ನೀವೊಂದು ನಿರ್ಣಯ ತೆಗೆದುಕೊಳ್ಳಬೇಕು. ನಾವೇನು ಮಾಡಬೇಕು? ದೇವರೇ, ನಾನು ಸಾಧಾರಣ ವ್ಯಕ್ತಿ ಅಲ್ಲ ದೇವರೇ, ನಾನು ಪ್ರಭಾವ ಬೀಳಲು ಸಾಧ್ಯ. ನಾನು ಚಿಕ್ಕವನಾಗಿರಬಹುದು, ಆದರೆ ಈ ವರ್ಷ ನಾನು ಪ್ರಭಾವ ಬೀಳುತ್ತೇನೆ. ನಾನು ಯಾರನ್ನೆಲ್ಲ ನೋಡ್ತೇನೆ, ಎಲ್ಲೆಲ್ಲ ಹೋಗ್ತೇನೆ. ಆಟೋದಲ್ಲಿ ಹೋದ್ರು, ನಾನು ಯಾವ ಸ್ಥಳದಲ್ಲಿ ಹೋದ್ರು ಯಾವ ಸಮಯವೂ ಇಲ್ಲ. ನೋಡಿ, ಈ ದಿನ ನೋಡುವ ವ್ಯಕ್ತಿಯನ್ನು ನಾಳೆ ನೀವು ನೋಡದೇ ಇರಬಹುದು. ನಾವು ಅಂಥ ಒಂದು ಲೋಕದಲ್ಲಿ ಜೀವಿಸುತ್ತಾ ಇದ್ದೇವೆ. ನಾವು ಜೀವಿಸುವ ಸಮಯ ಅಂಥ ಸಮಯವಾಗಿದೆ. ನೀವು ಒಂದು ದೊಡ್ಡ ಸಮರ್ಪಣೆಗೆ ನೀವು ಬರಲೇಬೇಕು. ಈ ವರ್ಷ ಒಪ್ಪಿಸಿಕೊಡಿ. ದೇವರಿಗೆ ಹೇಳಿ, ಪ್ರತಿ ಮುಂಚಾನೆ ಎದ್ದಾಗ, ದೇವರೇ ಇರುವ ಒಂದೇ ಜೀವನ, ದೇವರೇ ನಾನು ನಿನಗೋಸ್ಕರ ಜೀವಿಸಿ ಸಾಯಬೇಕು. ನಮಗೆ ಗೊತ್ತಿಲ್ಲ ನಾವು ಜೀವಿಸ್ತೀವ ಸಾಯ್ತೀವ ಎಂಬುದಾಗಿ ನೀವು ಒಂದು ನಿರ್ಣಯ ತೆಗೆದುಕೊಳ್ಳಬೇಕು. ಒಂದು ದೇವರೇ, ನಾನು ಕಚೇರಿಯಲ್ಲಿರುವಾಗ ನಾನು ಪ್ರಭಾವ ಬೀರುತ್ತೇನೆ. ನಾನು ಬಸ್ಸಲ್ಲಿ ಪ್ರಯಾಣ ಮಾಡುವಾಗ ಯಾರನ್ನಾದರೂ ನಾನು ಕ್ರಿಸ್ತನಲ್ಲಿ ನಡೆಸಬೇಕು ಎಂಬ ಒಂದು ಭಾರವು ನಿಮ್ಮಲ್ಲಿರಬೇಕು. ನೀವೇನು ಮಾಡುವ ಅವಶ್ಯಕತೆ ಇಲ್ಲ. ಆ ಒಂದು ಆಸೆ ಇರುವಾಗಲೇ, ಆ ಭಾರ ನಿಮ್ಮಲ್ಲಿ ಇರುವಾಗ, ನೋಡಿ, ಇಂಥ ಒಂದು ಭಾರವು ಪವಿತ್ರಾತ್ಮನಿಂದ ಎಂಬುದಾಗಿ ನಿಮಗೆ ಗೊತ್ತಿಲ್ವಾ? ನಿಮ್ಮಲ್ಲಿ ಸಾಧಾರಣವಾಗಿ ಆ ಭಾರ ಬರೋಕ್ಕೆ ಸಾಧ್ಯನಾ? ಇಲ್ಲ, ಅದು ಸಾಧ್ಯ ಇಲ್ಲ. ನೋಡಿ, ಅಸಾಧಾರಣವಾಗಿ ದೇವರು ನಿಮ್ಮ ಹೃದಯದಲ್ಲಿ ಆ ಭಾರವನ್ನು ಕೊಡ್ತಾ ಇದ್ದಾರೆ. ನಾನು ನಿಮ್ಮೊಂದಿಗೆ ಮಾತನಾಡುವಾಗಲೇ ನಾನು ನಂಬ್ತೀನಲ್ಲ, ಆ ಒಂದು ಭಾರವನ್ನು ದೇವರು ನಿಮ್ಮ ಹೃದಯದಲ್ಲಿ ಹಾಕ್ತಾ ಇದ್ದಾರೆ. ನೀವು ನಿಮ್ಮ ಸ್ವಾರ್ಥಿಯ ಜೀವನದಿಂದ ಹೊರಗೆ ಬರ್ತೀರಾ. ನೀವು ನಿಮ್ಮ ಸ್ವಾರ್ಥಿಯ ಜೀವಿತದಿಂದ ಹೊರಗೆ ಬರದೇ ಇರುವವರೆಗೂ ನೀವು ಆ ಹಂತದಲ್ಲಿಯೇ ಇರುತ್ತೀರಾ. ಒಂದು ಸಾಧಾರಣ ಜೀವಿತವನ್ನು ಜೀವಿಸುವ ಒಂದು ಸಾಧಾರಣ ಜೀವನ ಜೀವಿಸುವುದೇ ಅದು ಕೆಟ್ಟ ಒಂದು ಜೀವನ. ಅದು ಭಾಳ ಒಂದು ಹೊಲಸಾದ ಒಂದು ಜೀವನ, ಒಂದು ಸಾಧಾರಣವಾದ ಒಂದು ಜೀವನ ಜೀವಿಸುವುದು. ಈ ವರ್ಷ ನೀವು ನಿರ್ಣಯಿಸಿಕೊಳ್ಳಿ, ದೇವರೇ, ನಾನು ಈ ಸಾಧಾರಣ ಜೀವನದಿಂದ ಹೊರಗೆ ಬರುತ್ತೇನೆ. ನಾನು ಯೇಸುವಿಗೋಸ್ಕರ ನಾನು ಜೀವಿಸುತ್ತೇನೆ. ನಾನು ಯೇಸುವನ್ನು ಹೊತ್ತುಕೊಳ್ಳುತ್ತೇನೆ. ನಾನು ಯೇಸುವನ್ನು ಪ್ರಕಟಿಪಡಿಸುತ್ತೇನೆ. ನಾನು ಹೆಚ್ಚಿಸಿ ನಾನು ಪ್ರಭಾವ ಬೀರುತ್ತೇನೆ ಎಂಬುದಾಗಿ ಒಪ್ಪಿಸಿಕೊಡಿ. ಎಷ್ಟು ಜನ ಹೇಳ್ತೀರಾ ಹೌದು ದೇವರೇ? ನೀವು ಹೌದು ಎಂಬುದಾಗಿ ಹೇಳುವಾಗಲೇ ನಿಮ್ಮ ಒಳಗೆ ದೇವರ ಒಂದು ಬೆಂಕಿ ಉರಿಯುತ್ತಾ ಇದೆ. ಬೆಂಕಿ ಉರಿತಾ ಇಲ್ಲ ಅಂದರೆ ನಾನು ಬೆಂಕಿಯನ್ನು ತಂದು ನಿಮ್ಮ ತಲೆ ಮೇಲೆ ಹಾಕುತ್ತೇನೆ. ನೋಡಿ, ಜೀವನ ಬಹಳ ಪ್ರಾಮುಖ್ಯವಾದುದು. ಅದು ಯೇಸುವಿಗೋಸ್ಕರ ನಾವು ಸಮರ್ಪಿಸೋಣ. ಹೇಳೋಣ, ಯೇಸುವೆ, ಈ ವರ್ಷ ನನ್ನನ್ನು ಉಪಯೋಗಿಸಿ. ನಾನು ಹೋಗುವ ಸ್ಥಳದಲ್ಲೆಲ್ಲ ನನ್ನನ್ನು ಉಪಯೋಗಿಸಿ. ನಾನು ಬಾಯಿ ತೆಗೆಯುವಾಗಲೇ ನಾನು ಯಾರನ್ನಾದರೂ ಪ್ರಭಾವ ಬೀರಬೇಕು ದೇವರೇ. ಇಲ್ಲಾಂದರೆ ನಾನು ಜೀವಿಸುವ ಅರ್ಥ ಏನು ದೇವರೇ? ದೇವರಿಗೋಸ್ಕರ ದಿನದಲ್ಲಿ ಏನಾದರೂ ಮಾಡಲಿಲ್ಲ ಅಂದರೆ ನಾನು ಈ ಲೋಕದಲ್ಲಿ ಜೀವಿಸುವ ಅರ್ಥ ಏನು ಎಂಬುದಾಗಿ ಅವರು ಹೇಳುತ್ತಾರೆ. ನೋಡಿ, ಅಣ್ಣಿಯ ಜೀವನ ಶೈಲಿಯು ಅದು ಒಂದು ವೈರಾಗ್ಯವುಳ್ಳ ಜೀವನವಾಗಿದೆ. ನೋಡಿ, ಯಾಕೆ ಹೇಳ್ತಾ ಇದ್ದೀನಿ, ನೀವು ಈ ಒಂದು ಸೇವೆಯ ಒಂದು ಭಾಗವಾಗಿದ್ದೀರಾ. ಮುಂದಿನ ಒಂದು ಈ ಭಾರವನ್ನು ದರ್ಶನವನ್ನು ಹೊತ್ತುಕೊಂಡು ಹೋಗುವ ಜನರು ನೋಡಿ, ಇಂಥ ಒಂದು ವೈರಾಗ್ಯದ ಜೀವನದಲ್ಲಿ ನೀವು ಬರಬೇಕು. ನಾನು ಜೀವಿಸಿದ್ರೆ ಹಿಂಗೆ ನಾನು ಜೀವಿಸಬೇಕು ಎಂಬುದಾಗಿ. ಇಲ್ಲಾಂದರೆ ದೇವರೇ, ನನ್ನ ಜೀವನ ತೆಗೆದುಕೋ. ಈ ರೀತಿಯಾಗಿ ನೀವು ಪ್ರಾರ್ಥಿಸಲು ಸಾಧ್ಯನಾ? ನಾನು ಪ್ರಾರ್ಥಿಸ್ತೇನೆ, ದೇವರೇ, ನಾನು ಜೀವಿಸಿದ್ರೆ ಹಂಗೆ ಜೀವಿಸಬೇಕು. ಇಲ್ಲಾಂದರೆ ಯಾಕೆ ಜೀವಿಸಬೇಕು? ಈ ಲೋಕದಲ್ಲಿ ಜೀವಿಸುವ ಅರ್ಥ ಏನು? ಆಮೇನ್. ಈ ವರ್ಷ ದೇವರು ನಿಜವಾಗಿಯೂ ನಿಮ್ಮನ್ನು ಹೆಚ್ಚಿಸಲು ಇಷ್ಟಪಡುತ್ತಾನೆ. ನಿಮ್ಮನ್ನು ಒಂದು ದೊಡ್ಡ ಪ್ರಭಾವ ಬೀರುವವರಾಗಿ ದೇವರು ಮಾರ್ಪಡಿಸಲು ಇಷ್ಟಪಡುತ್ತಾನೆ. ದೇವರು ಅನೇಕ ಐಡಿಯಾಗಳನ್ನು ಕೊಡುತ್ತಾರೆ, ಯಾವ ಥರ ನೀವು ಯೌವನಸ್ಥರ ಮೇಲೆ ಪ್ರಭಾವ ಬೀರಲು ಸಾಧ್ಯ ಎಂಬುದಾಗಿ. ಇಲ್ಲಿರುವ ಅನೇಕರಿಗೆ ಯೌವನಸ್ಥರ ಮಧ್ಯದಲ್ಲಿ ಸೇವೆ ಮಾಡುವ ಒಂದು ಭಾರ ನಿಮ್ಮಲ್ಲಿದೆ. ಈಗಾಗಲೇ ಮಾಡ್ತಾ ಇದ್ದೀರಾ. ಈ ದಿನಗಳಲ್ಲಿ ಯೌವನಸ್ಥರನ್ನು ಮುಟ್ಟುವುದು ಅದು ಸಾಧಾರಣವಾಗಿ ಅದು ಅಸಾಧ್ಯ. ಆದರೆ ಅಭಿಷೇಕ ನಿಮ್ಮ ಮೇಲಿದೆ. ಏನು ಮಾಡೋಕ್ಕಾಗುತ್ತೆ ಎಂಬುದಾಗಿ ಯೋಚಿಸಬೇಡಿ. ಆದ್ದರಿಂದ ದೇವರು ಹೇಳಿದ್ರು, ದಾವೀದನು ಅಂದುಕೊಂಡ, ಅಯ್ಯೋ, ನಾನೇನು ಮಾಡಲು ಸಾಧ್ಯ ದೇವರೇ ಎಂಬುದಾಗಿ. ಗೊಲಿಯಾತನೇ. ಆದರೆ ದಾವೀದನು ಒಂದು ನಿರ್ಣಯ ತೆಗೆದುಕೊಂಡನು, ನನ್ನಲ್ಲಿ ಒಂದು ಚಿಕ್ಕ
ಚಿಕ್ಕ ಕಲ್ಲಿದೆ. ಆ ಚಿಕ್ಕ ಕಲ್ಲು ಅಷ್ಟು ದೊಡ್ಡ ಗೊಲಿಯಾತನನ್ನು ಬೀಳಿಸಲು ಸಾಧ್ಯ ಎಂಬುದಾಗಿ ಅಂದುಕೊಂಡನು. ದೇವರು ಈ ವರ್ಷ ಒಂದು ಚಿಕ್ಕ ಕಲ್ಲನ್ನು ದೇವರು ಕೊಟ್ಟರು ಸಹ ದೇವರು ಅನೇಕ ಐಡಿಯಾಗಳನ್ನು ದೇವರು ನಿಮಗೆ ಕೊಡುತ್ತಾರೆ ಯೌವನಸ್ಥನ್ನು ಸಂಧಿಸುವುದಕ್ಕೆ. ನೀವು ಸಿದ್ಧರಾಗಿದ್ದರೆ ದೇವರು ಸಿದ್ಧರಾಗಿದ್ದಾರೆ. ನೀವು ಅನ್ಯ ಭಾಷೆಯಲ್ಲಿ ಮಾತನಾಡುವಾಗ ದೇವರು ದರ್ಶನಗಳನ್ನು ಕೊಡುತ್ತಾರೆ. ಸರಿಯಾದ ಜನರೊಂದಿಗೆ ದೇವರು ಸಂಪರ್ಕಕ್ಕೆ ತೆಗೆದುಕೊಂಡು ಬರುತ್ತಾರೆ. ಸ್ಕೂಲ್ ಕಾಲೇಜ್ಗಳಲ್ಲಿ ಬಾಗಿಲನ್ನು ದೇವರು ತೆರೀತಾರೆ. ಯೌವನಸ್ಥರ ಮಧ್ಯದಲ್ಲಿ ದೇವರು ನಿಮ್ಮನ್ನು ಕರೆದುಕೊಂಡು ಹೋಗುತ್ತಾರೆ. ಸೈತಾನನ ಇನ್ನೊಂದು ಸುಳ್ಳು ಏನು ಗೊತ್ತಾ? ಸೈತಾನ ಯಾವಾಗ ಹೇಳ್ತಾನೆ, ಯೌವನಸ್ಥನ್ನು ಮುಟ್ಟುವುದಕ್ಕೆ ನೀನು ಹೆಚ್ಚಾಗಿ ಮಾಡರ್ನೈಸ್ ಆಗಿರಬೇಕು. ಅನೇಕ ವಿಷಯಗಳನ್ನು ಜನರು ಎಲ್ಲ ಸಾಧಾರಣವಾದ ಕಾರ್ಯಗಳನ್ನು ಮಾಡಿ ಯೌವನಸ್ಥನ್ನು ಆಕರ್ಷಿಸಲು ಪ್ರಯತ್ನಿಸುತ್ತಾ ಇದ್ದಾರೆ. ಆದರೆ ನಾನು ವಿಶ್ವಾಸಿಸುತ್ತೇನೆ, ದೇವರ ಅಭಿಷೇಕವು ಯೌವನಸ್ಥನ್ನು ಸೆಳೆಯಲು ಸಾಧ್ಯ. ಅಭಿಷೇಕವೇ ನೀವು ಅಭಿಷೇಕಿಸಲ್ಪಟ್ಟಿರುವಾಗ ಆ ಒಂದು ಯೌವನಸ್ಥರು ಆಕರ್ಷಿಸಲ್ಪಡುತ್ತಾರೆ. ನಮಗೆ ಬೇರೆ ಯಾವ ಅವಶ್ಯಕತೆಯೂ ಇಲ್ಲ. ಏನೋ ಒಂದು ಕಲರೋ ಇಲ್ಲ ಲೈಟೋ ಇಲ್ಲ, ಅದು ಅವರನ್ನು ಆಕರ್ಷಿಸುವುದಿಲ್ಲ. ಅದು ಸ್ವಲ್ಪ ಸಮಯಕ್ಕೆ ಮಾತ್ರ. ಆದರೆ ಅಭಿಷೇಕ, ನಾವು ಝೋಯನ್ ನಡೆಸ್ತೀವಿ. ಎಷ್ಟು ಯೌವನಸ್ಥರು ಬಂದರು, ನಾವು ಏನಾದರೂ ಎಕ್ಸ್ಟ್ರಾ ಮಾಡ್ತಾ ಇದ್ದೀವ? ಯೌವನಸ್ಥರಲ್ಲಿ ಬರುವಾಗ ಯಾವ ಒಂದು ಇದು ಸಿಗಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ವಾಕ್ಯ ಅಭಿಷೇಕದಲ್ಲೇ ನಡೆಸ್ತೀವಿ. ಆದರೆ ಎಷ್ಟು ರೂಪಾಂತರವನ್ನು ನಾವು ನೋಡ್ತೇವೆ ಯೌವನಸ್ಥರ ಜೀವಿತದಲ್ಲಿ. ನೋಡಿ, ಸೈತಾನನ ಸುಳ್ಳನ್ನು ನಂಬಬೇಡಿ. ನೀವು ಯೌವನಸ್ಥರನ್ನು ನೀವು ಪ್ರಭಾವ ಬೀರುತ್ತೀರಾ. ಆ ಒಂದು ಭಾರವನ್ನು ದೇವರು ಈಗಾಗಲೇ ನಿಮ್ಮ ಹೃದಯದಲ್ಲಿ ಹಾಕುತ್ತಾ ಇದ್ದಾರೆ. ಸರಿಯಾದ ಜನರೊಂದಿಗೆ ದೇವರು ನಿಮ್ಮನ್ನು ಸಂಪರ್ಕದಲ್ಲಿ ತೆಗೆದುಕೊಂಡು ಬರ್ತಾರೆ. ನೀವು ಎದ್ದು ಅನೇಕ ಜನರ ಮಧ್ಯದಲ್ಲಿ ನೀವು ಕಾರ್ಯ ಮಾಡುತ್ತೀರ. ಬರೀ ತಮಿಳುನಾಡು ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲಿಯೂ ಸಹ ಸೈತಾನ್ ತೋರಿಸಿಕೊಡ್ತಾ ಇದ್ದಾನೆ. ಅನೇಕ ಸವಾಲುಗಳುಂಟು ರೀ, ಅಲ್ಲಿ ಹೋಗಬಾರದು ಎಂಬುದಾಗಿ ತೋರಿಸಿಕೊಡ್ತಾ ಇದ್ದಾನೆ. ನಾವು ಸುಮ್ಮನೆ ಇರೋದ್ರಿಂದ ಅನೇಕ ಜನರು ಎದ್ದೇಳುತ್ತಾ ಇದ್ದಾರೆ. ನೋಡಿ, ಯೌವನಸ್ಥರ ಮಧ್ಯದಲ್ಲಿ ಈ ರೀತಿಯಾದ ಗಲಿಬಿಲಿಯನ್ನು ಉಂಟು ಮಾಡುತ್ತಾ ಇದ್ದಾರೆ. ಈಗ ನಾವು ಎದ್ದು ಯೌವನಸ್ಥರು ಮುಟ್ಟುವ ಒಂದು ಸಮಯ. ಇದನ್ನು ಭಾರವನ್ನು ತೆಗೆದುಕೊಂಡು ಅದಕ್ಕೋಸ್ಕರ ನೀವು ಪ್ರಾರ್ಥಿಸಿ ನಿಮ್ಮ ಪ್ರತಿಯೊಬ್ಬರನ್ನು ದೇವರು ಉಪಯೋಗಿಸಲಿ ಬಲವಾಗಿ. ಈ ವರ್ಷವು you know what is going to happen this year is a year of a kind of God is going to cut off everything that you are holding on. ಯಾವುದನ್ನೆಲ್ಲ ನೀವು ಹಿಡಿದುಕೊಂಡಿದ್ದೀರೋ ಅದನ್ನು ದೇವರು ಕತ್ತರಿಸಿ ತೆಗೆಯುತ್ತಾರೆ. ದೇವರು ಗಿದ್ಯೋನನನ್ನು ಆ ಒಂದು ದೇಶವನ್ನು ಬಿಡುಗಡೆ ಮಾಡುವುದಕ್ಕೆ ಕರೆದಾಗ ದೇವರು ಹೇಳಿದ್ರು, ನನಗೆ ಇಷ್ಟು ಜನ ಬೇಕಾಗಿಲ್ಲ ಗಿದ್ಯೋನನೇ, ಅನೇಕರಿದ್ದಾರೆ, ಇಷ್ಟು ಜನ ನನಗೆ ಬೇಕಾಗಿಲ್ಲ. ನೋಡು, ನಾ ಮಹಿಮೆಯನ್ನು ಈ ಒಂದು ಶಾರೀರಿಕ ಬಲಕ್ಕೆ ನಾನು ಕೊಡಲು ಇಷ್ಟಪಡುವುದಿಲ್ಲ ಎಂಬುದಾಗಿ ದೇವರು ಅಲ್ಲಿ ಫಿಲ್ಟರ್ ಮಾಡಿ ಕೊನೆಯಲ್ಲಿ 300 ಜನ ಬಂದರು. ಆ ಸ್ವಲ್ಪ ಜನ ನನಗೆ ಸಾಕು. ಆ ಒಂದು ಸ್ವಲ್ಪ ಜನರಿಂದ ನಾನು ದೇಶವನ್ನು ಬಿಡುಗಡೆ ಮಾಡುತ್ತೇನೆ. ಯಾಕೆ ದೇವರು ಆ ರೀತಿಯಾಗಿ ಮಾಡುತ್ತಾರೆ ಗೊತ್ತಾ? ದೇವರು ತನ್ನ ಮಹಿಮೆಯನ್ನು ಮನುಷ್ಯನ ಬಲಕ್ಕೆ ಕೊಡಲು ಆತನು ಇಷ್ಟಪಡುವುದಿಲ್ಲ. ದೇವರು ಯಾವುದೆಲ್ಲ ನೀವು ಹಿಡಿದುಕೊಂಡಿದ್ದೀರೋ ಅದರಿಂದ ನಿಮ್ಮನ್ನು ಬೇರ್ಪಡಿಸುತ್ತಾರೆ. ಇದು ನನ್ನ ಬಲ, ಇದರಲ್ಲಿ ನಾನು ತುಂಬ ಒಂದು ತಲಾಂತು ಉಳ್ಳವನು, ಇದನ್ನು ನಾನು ಉಪಯೋಗಿಸುತ್ತೇನೆ, ಇದನ್ನು ಮಾಡ್ತೇನೆ ಎಂಬುದಾಗಿ ನೀವು ಹಿಡಿದುಕೊಂಡ್ರೆ ಎಲ್ಲವನ್ನು ದೇವರ ಅಲುಗಾಡಿಸಿ ಅದರಿಂದ ನಿಮ್ಮನ್ನು ಬೇರ್ಪಡಿಸುವಾತನಾಗಿದ್ದಾನೆ. ಕೊನೆಯದಾಗಿ ಒಂದು ಸಮಯ ಬರುತ್ತೆ, ನೀವು ಹೇಳ್ತೀರಾ, ದೇವರೇ ಇನ್ನೂ ನಾನು ಜೀವಿಸುವುದಿಲ್ಲ, ನೀನು ನನ್ನ ಮೂಲಕ ಜೀವಿಸು. ಈ ಒಂದು ವರ್ಷವು ಅನೇಕ ಈ ರೀತಿಯಾದ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ನೆರವೇರಲಿಕ್ಕಿದೆ. ದೇವರು ಕತ್ತರಿಸುತ್ತಾರೆ, ಸ್ವಲ್ಪ ಸಂಬಂಧಗಳನ್ನು ಕತ್ತರಿಸುತ್ತಾರೆ. ದೇವರು ನಿಮ್ಮ ಎಲ್ಲ ಒಂದು ಸಾಧಾರಣವಾದ ಬಲವನ್ನು, ಆ ಒಂದು ಬಲವು ಕೆಳಗಿಳಿದು ಬರುವಂಥದ್ದಾಗಿದೆ. ನಿಮ್ಮಲ್ಲಿರುವ ಅಸಾಧಾರಣವಾದ ದೇವರು ಪರಿಶುದ್ಧಾತ್ಮನು ಆತನು ಎದ್ದು ಕಾರ್ಯ ಮಾಡುವಾತನಾಗಿದ್ದಾನೆ. ಸ್ವಲ್ಪ ಯೋಚಿಸಿ ನೋಡಿ, ತಮ್ಮ ಬಲದಿಂದ ಜನರು ಸೇವೆಯನ್ನು ಮಾಡುತ್ತಾರೆ. ಆದ್ದರಿಂದ ಒಬ್ಬ ದೇವ ಮನುಷ್ಯನೇ ಹೇಳಿದ್ರು, ಪರಿಶುದ್ಧಾತ್ಮನು
ವಾಪಸ್ ಪರಲೋಕಕ್ಕೆ ತೆಗೆದುಕೊಳ್ಳಲ್ಪಟ್ಟರೆ ಸ್ವಲ್ಪ ಸೇವೆಗಳು ಹಂಗೆ ನಡೀತಾನೆ ಇರುತ್ತೆ. ಯಾಕೆಂದರೆ ಪರಿಶುದ್ಧಾತ್ಮನಿಗೆ ಇರುವ ಸ್ಥಾನವು ಸೇವೆಯಲ್ಲಿ ಇಲ್ಲ. ಅವರು ಒಂದು ಸಾಧಾರಣವಾದ ಕಾರ್ಯದಲ್ಲಿಯೇ ಜನರು ಹೋಗಲು ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಈ ವರ್ಷವು ದೇವರು ನಿಮ್ಮನ್ನು 100% ಪರಿಶುದ್ಧಾತ್ಮನ ಮೇಲೆ ಆತುಕೊಳ್ಳುವಂತೆ ದೇವರು ಮಾಡುವಾತನಾಗಿದ್ದಾನೆ. ನೀವು ಯಾವುದನ್ನೆಲ್ಲ ಹಿಡಿದುಕೊಂಡಿದ್ದೀರೋ ಅದನ್ನು ದೇವರು ಕಿತ್ತಾಕಿ ದೇವರು ನಿಮ್ಮನ್ನು ಎಬ್ಬಿಸಲಿಕ್ಕಿದ್ದಾರೆ. ನಾ ಯಾಕೆ ಹೇಳ್ತೀನಿ ಅಂದರೆ, ಈ ಚಿಕ್ಕ ಒಂದು ಗುಂಪಿನಿಂದ ದೇವರು ದೇಶವನ್ನು ಬಿಡಿಸಲಾಗುತ್ತೆ ಅಂದರೆ ನಿಮ್ಮ ಮೂಲಕ. ನೀವು ದೇವರ ಗಿಡಿಯೋನ್. ದೇವರು ಹೇಳಿದನು, ನಾನು ಒಂದು ಬಹಳ ಬಲಹೀನವಾದ ಕುಲ ದೇವರೇ, ನಾನು ಭಯಪಡುವವನು ಎಂಬುದಾಗಿ ಹೇಳುವಾಗ ದೇವರು ಹೇಳಿದರು, ಇಲ್ಲ ನೀನು ಪರಾಕ್ರಮಶಾಲಿ ಎಂಬುದಾಗಿ ಹೇಳಿದರು. ದೇವರು ನಿಮ್ಮನ್ನು ವ್ಯತ್ಯಾಸವಾಗಿ ನೋಡುತ್ತಾ ಇದ್ದಾರೆ. ಈ ದಿನದಲ್ಲಿ ದೇವರು ಅದನ್ನು ಹೇಳುತ್ತಾ ಇದ್ದಾರೆ, ನೀವು ನಿಮ್ಮ ಬಗ್ಗೆ ಇರುವ ಆ ಚಿತ್ರಣವನ್ನು ನೀವು ಬದಲಾಯಿಸು. ದೇವರು ನಿಮ್ಮನ್ನು ನೋಡುವಾಗ ನಿಮ್ಮನ್ನು ಒಬ್ಬ ವ್ಯಕ್ತಿಯಾಗಿ ನೋಡುವುದಿಲ್ಲ, ನಿಮ್ಮನ್ನು ಒಂದು ದೊಡ್ಡ ದೇಶವಾಗಿ ಆತನು ನೋಡ್ತಾನೆ. ಸಾವಿರಾರು ಜನರನ್ನು, ಒಂದು ದೇಶಗಳನ್ನು, ಸಂತತಿಯನ್ನೇ ನಿಮ್ಮ ಹಿಂದೆ ಆತನು ನೋಡುತ್ತಾನೆ. ನಿಮ್ಮನ್ನು ನೀವು ಆ ರೀತಿಯಾಗಿ ನೋಡಲು ಪ್ರಾರಂಭಿಸುವಾಗ ದೊಡ್ಡ ದೊಡ್ಡ ಕಾರ್ಯಗಳು ನಿಮ್ಮ ಪ್ರತಿಯೊಬ್ಬರ ಮೂಲಕ ನಡೆಯುವುದನ್ನು ನೀವು ನೋಡಲು ಸಾಧ್ಯ. ಇದು ಒಂದು ದೊಡ್ಡ ಬಿಡುಗಡೆಯ ಒಂದು ವರ್ಷ ಎಂಬುದಾಗಿ ನಾನು ಹೇಳುತ್ತೇನೆ. ಇಲ್ಲಿರುವ ಪ್ರತಿಯೊಬ್ಬರ ಮೂಲಕ ಎಷ್ಟು ಜನ ಹೇಳ್ತೀರಾ, ದೇವರೇ ನೀವು ನನ್ನನ್ನು ಹಿಂದೆ ಎಲ್ಲ ವರ್ಷಕ್ಕಿಂತ ಹೆಚ್ಚಾಗಿ ನೀವು ಉಪಯೋಗಿಸುತ್ತೀರಿ, ಅದಕ್ಕಾಗಿ ಸ್ತೋತ್ರ. ನೀವು ಅದನ್ನು ಊಹಿಸಲು ಸಾಧ್ಯವಿಲ್ಲ. ನನ್ನ ಜೀವಿತದ ಬಗ್ಗೆ ನಾನು ಹೇಳ್ಬೋದು. ನೋಡಿ, ನಾನು ಈ ದಿನ ಮಾಡುವ ಕಾರ್ಯವನ್ನು ನಾನು ಊಹಿಸಲು ಸಹ ಸಾಧ್ಯವಿಲ್ಲ. ನೋಡಿ, ದೇವರು ನನ್ನ ಜೀವಿತದಲ್ಲಿಯೂ ಸಹ ಹೆಚ್ಚಿಸಿದ್ರು. ಅದೇ ದೇವರು. ನೀವು ಅನೇಕರು ಒಂದು ಹಂತದಲ್ಲಿದ್ದೀರಾ, ಆದರೆ ಈ ವರ್ಷ ಇನ್ನೊಂದು ಹಂತದ ಒಂದು ಸೇವೆ, ಇನ್ನೊಂದು ಹಂತದ ಮಹಿಮೆ ಈ ವರ್ಷವು ಆ ರೀತಿಯಾಗಿ ನಡೆಯುವಂಥದ್ದಾಗಿದೆ. ಇದು ಒಂದು ವಾಗ್ದಾನ, ನಿಮ್ಮ ಜೀವಿತದಲ್ಲಿ ವಾಗ್ದಾನ ನಡೆಯುವಂಥದ್ದಾಗಿದೆ. ನೀವು ಹಿಂದೆ ದಿನಕ್ಕಿಂತ ಹೆಚ್ಚಾಗಿ ನೀವು ಪ್ರಭಾವ ಬೀರುತ್ತೀರಾ, ನೀವು ಹೆಚ್ಚುತ್ತೀರಾ. ನೀವು ಸೈತಾನನ ಕಾರ್ಯಗಳನ್ನು ಈ ದೇಶದಲ್ಲಿ ನಾಶಪಡಿಸುತ್ತೀರ. ಒಂದೇ ದೇಶದಲ್ಲಿ, ಈ ಒಂದು ದೇಶದಲ್ಲಿ ಅಷ್ಟೇ ಅಲ್ಲ, ಅನೇಕ ದೇಶಗಳಲ್ಲಿ ನಿಮಗೆ ತೆರೆಯಲ್ಪಟ್ಟ ಒಂದು ಬಾಗಿಲುಗಳು ಉಂಟು. ಅನೇಕ ಜಾಗಕ್ಕೋಸ್ಕರ, ಅನೇಕ ಒಂದು ಕಮ್ಯುನಿಟಿಗೆ, ದೇಶಗಳು ನಿಮ್ಮಲ್ಲಿರುವ ಅನೇಕರಿಗೆ ಅದು ತೆರೆಯಲ್ಪಟ್ಟಿದೆ. ನಂಬಿ ದೇವರ ವಾಗ್ದಾನಗಳು ನಂಬುವುದಕ್ಕೆ ಅಸಾಧ್ಯವಾಗಿದೆ. ಅಬ್ರಹಾಮನಿಗೆ ನಂಬಕ್ಕಾಗಲಿಲ್ಲ, ಆತನಿಗೆ ಅದು ಹೆಚ್ಚಾಗಿತ್ತು. ಆದರೆ ಆತನು ಅದನ್ನು ಸ್ವೀಕರಿಸಿಕೊಂಡನು. ಮರಿಯಳು ಅದನ್ನು ನಂಬಲಾಗಲಿಲ್ಲ, ಆದರೆ ದೇವರ ವಾಕ್ಯವನ್ನು ಸ್ವೀಕರಿಸಿಕೊಂಡಳು. ನೋಡಿ, ಈ ದಿನದಲ್ಲಿ ನಿಮಗೆ ನಂಬೋದಕ್ಕೆ ಅಸಾಧ್ಯವಾಗಿರಬಹುದು. ನನ್ನಿಂದ ಹೆಂಗೆ ಸಾಧ್ಯ, ನಾನು ಹೆಂಗೆ ಹೆಚ್ಚಲು ಸಾಧ್ಯ, ನಾನು ಹೆಂಗೆ 1000 ಆಗಲು ಸಾಧ್ಯ ಎಂಬುದಾಗಿ ನೀವು ಯೋಚಿಸಬಹುದು. ದೇವರು ಈಗಾಗಲೇ ನಿಮ್ಮನ್ನು ಆಶೀರ್ವದಿಸಲ್ಪಟ್ಟಿದ್ದು ಹೆಚ್ಚುತ್ತೆ. ನೋಡಿ, 5 ರೊಟ್ಟಿ 2 ಮೀನನ್ನು ದೇವರು ಆಶೀರ್ವದಿಸಿದಾಗ ಅದು ಹೆಚ್ಚಿತ್ತು. ದೇವರು ಈಗಾಗಲೇ ನಿಮ್ಮನ್ನು ಆಶೀರ್ವದಿಸಿದ್ದಾನೆ. ನೀವು ಹೆಚ್ಚಿಸುವಿಕೆ ಈಗಾಗಲೇ ಪ್ರಾರಂಭ ಆಗಿಬಿಟ್ಟಿದೆ. ಈ ವರ್ಷವು ನೀವು ಆ ಒಂದು ಯಥೇಚ್ಛ ಸಮೃದ್ಧಿಯನ್ನು ನೀವು ನೋಡುತ್ತೀರಾ. ನಾನು ಚಿಕ್ಕವನಾಗಿದ್ದೇನೆ ಎಂಬುದಾಗಿ ನೀವು ಅಂದುಕೊಳ್ಳಬಹುದು. ನೀನು ಒಂದು ಕುಲವಾಗಿಯೂ ಅಲ್ಪನಾಗಿರುವ ನೀನು ಬಲವಾದ ಜನಾಂಗವಾಗಿ ನೀವು ಮಾರ್ಪಡುವೆ. ಇದು ಬೆರಕ ಸೇವೆಗೋಸ್ಕರವೂ ಸಹ ದೇವರು ಹೇಳಿದ್ರು, ನಾನು ಅದನ್ನು ಅದರ ಸಮಯದಲ್ಲಿ ಕ್ಲುಪ್ತ ಕಾಲದಲ್ಲಿ ನಾನು ಮಾಡುತ್ತೇನೆ ಎಂಬುದಾಗಿ ದೇವರು ಹೇಳಿದರು. ಈಗ ದೇವರು ಮಾಡ್ತಿದ್ರೆ ಇನ್ಯಾವಾಗ ಮಾಡ್ತಾರೆ? ಈಗ ದೇವರು ಯಾವಾಗಲೂ ಇವಾಗ ಈ ಸಮಯ ಅದು ನೀವು ಹೆಚ್ಚಿಸುವ ಒಂದು ಸಮಯವಾಗಿದೆ. ದೇವರು ಹೇಳ್ತಾ ಇದ್ದಾರೆ, ನಾನೇ ಅದನ್ನು ವೇಗಪಡಿಸುವೆನು ಎಂಬುದಾಗಿ. ಈ ವರ್ಷವು ವೇಗ ಹೊಂದುವ ವರ್ಷವಾಗಿದೆ. ನಿಮ್ಮ ವೇಗ ಹೆಚ್ಚುವಂಥದ್ದಾಗಿದೆ. ಇದು ನಿಮ್ಮ ಬಲದಿಂದ ನೀವು ಓಡುವುದಲ್ಲ, ನೀವು ಪರಿಶುದ್ಧಾತ್ಮನೊಂದಿಗೆ ಹಾರಲಿಕ್ಕಿದ್ದೀರಾ. ದೇವರು ಫಿಲಿಪ್ಪನನ್ನು ಆತನು ಎತ್ತುಕೊಂಡು ಹೋದನು. ಸಮಯ ಇಲ್ಲ ನೋಡಿ, ಉಜ್ಜೀವನದ ಸಮಯ. ಆತನು ಆರ್ತಾ ಇದ್ದಾನೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ. ನೀವು ಅನೇಕರಿಗೆ ಇದೇ ನಡೆಯುವಂಥದ್ದಾಗಿದೆ. ಹೆಂಗೆ ಚಿಕ್ಕ ಜನರು ಒಂದು ಕುಲವಾಗಿ ಮಾರ್ಪಡಲು ಸಾಧ್ಯ? ಯಾವ ರೀತಿ ನಡೆಯುತ್ತೆ ನಿಮಗೆ ಗೊತ್ತಾ? ಐಶ್ಯ 61ನೇ ವಾಕ್ಯಕ್ಕೆ ನಾವು ಬರೋಣ. ಎದ್ದು ಪ್ರಕಾಶಿಸು, ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು.
ನೀವು ಹೆಚ್ಚಿಸುವುದಕ್ಕೆ ಆ ಒಂದು ಕೀ ಏನು ಗೊತ್ತಾ? ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಆಮೆನ್. ನೋಡಿ, ಯೆಹೋವನ ತೇಜಸ್ಸು ನಿಮ್ಮನ್ನು ಹೆಚ್ಚುವಂತೆ ಮಾಡುತ್ತೆ. ಮಹಿಮೆ ಯಾವುದು? ದೇವರಾತ್ಮನೇ ಮಹಿಮೆಯಾಗಿದ್ದೇನೆ. ಪರಿಶುದ್ಧಾತ್ಮನೇ ಆತನು ಮಹಿಮೆ. ಆ ಪರಿಶುದ್ಧಾತ್ಮನು ನಿನ್ನ ಮೇಲೆ ಈಗಾಗಲೇ ಉದಯಿಸಿದ್ದಾನೆ. ನಿನ್ನಲ್ಲಿರುವ ಕ್ರಿಸ್ತನೇ ಮಹಿಮೆಯ ನಂಬಿಕೆಯಾಗಿದ್ದಾನೆ. ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾ ಇದ್ದಾನೆ. ಮಹಿಮೆಯ ನಂಬಿಕೆಯಾಗಿ ಆ ಮಹಿಮೆಯ ಆತ್ಮ ನನ್ನ ಮೇಲೆ ಇದೆ. ಸ್ವಲ್ಪ ಯೋಚಿಸಿ ನೋಡಿ, ನೀವು ಯಾವ ರೀತಿ ಎಚ್ಚದೆ ಇರಲು ಸಾಧ್ಯ? ನೀವು ಯಾವ ರೀತಿ ಪ್ರಭಾವ ಮಾಡದೇ ಇರಲು ಸಾಧ್ಯ? ನೀವು ಲೋಕದಲ್ಲಿ ಸೈತಾನ್ ನಾಶಪಡಿಸದೇ ಇರಲು ಸಾಧ್ಯ? ನೀವು 1000 ಪಟ್ಟು ಎಚ್ಚದೆ ಇರುವುದು ಯಾವ ರೀತಿ ಸಾಧ್ಯ? ಯಾಕೆಂದರೆ ದೇವರ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಆಮೆನ್, ಆಮೆನ್. ಮಹಿಮೆ ನಿಮ್ಮ ಮೇಲೆ ಇದೆಯಾ? ನಿಜವಾಗ್ಲೂ ಅದನ್ನು ನೋಡಲು ಸಾಧ್ಯನಾ? ನಿಮ್ಮ ಪಕ್ಕದಲ್ಲಿರುವವರು ನೋಡ್ರಿ ಆ ಮಹಿಮೆಯನ್ನು. ವಾವ್ 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 ವಾವ್. ಆ ಮಹಿಮೆ ನಿಮ್ಮ ಮೇಲೆ ಇದೆ. ನಿಮ್ಮನ್ನು ಒಬ್ಬ ವ್ಯಕ್ತಿಯಾಗಿ ನಾನು ನೋಡ್ತಾ ಇಲ್ಲ. ನೀ ಚಿಕ್ಕ ಹುಡುಗನಾಗಿದ್ದೆ, ಆದರೆ ಈಗ ನೀನು 1000 ಜನರಾಗಿ ದೊಡ್ಡ ಒಂದು ದೇಶವಾಗಿ ನೀವು ಮಾರ್ಪಡ್ತೀರಾ. ಪ್ರತಿದಿನ ನಿನ್ನ ಮಹಿಮೆ ಹೆಚ್ಚುತ್ತಾ ಇದೆ. ಈ ದಿನದಿಂದ ನಿಮ್ಮ ಒಂದು ರೂಮಲ್ಲಿ ಬರೆದಾಕ್ರಿ. ಆ ಒಂದು ಕನ್ನಡಿಯನ್ನು ನೋಡುವಾಗ ಹೇಳ್ರಿ, ನಿನ್ನ ಮಹಿಮೆ ಹೆಚ್ಚುವಂಥದ್ದಾಗಿದೆ. ನೀ ಹೆಚ್ಚುತ್ತೀಯ, ನೀನು 1000 ಪಟ್ಟು ಹೆಚ್ಚುತ್ತೀಯ. ದೊಡ್ಡ ದೇಶ ಜನಾಂಗ ಎಂಬುದಾಗಿ ನಿಮ್ಮನ್ನೇ ನೀವು ಮಾತನಾಡಿ. ನೀವು ಅದನ್ನು ಮಾತನಾಡುವಾಗ ಅದು ಹಂಗೇ ನಡೆಯುವಂಥದ್ದಾಗಿದೆ ತಾನಾಗಿಯೇ. ನೀವು ಉಪವಾಸ ಯಾವ ಅವಶ್ಯಕತೆ ಇಲ್ಲ, ಅಳುವ ಯಾವ ಅವಶ್ಯಕತೆ ಇಲ್ಲ. ಬೆರಾಕ ಟೀಚಿ ನಿಮಗೆ ಗೊತ್ತಲ್ಲ. ನೀವು ದೇವರಿಗೆ ಸ್ತೋತ್ರ ಹೇಳ್ರಿ. ದೇವರ ಮಹಿಮೆ ನನ್ನ ಮೇಲೆ ಇದೆ, ನಾನು ಎದ್ದು ಪ್ರಕಾಶಿಸುತ್ತೇನೆ, ಬೆಳಕು ನನ್ನ ಮೇಲೆ ಬಂದಿದೆ, ದೇವರ ಮಹಿಮೆ ನನ್ನ ಮೇಲೆ ಉದಯಿಸಿದೆ. ಅದು ಪರಿಶುದ್ಧಾತ್ಮನ ಕೆಲಸ ನಿಮ್ಮ ಜೀವಿತದಲ್ಲಿ. ಪರಿಶುದ್ಧಾತ್ಮನ ಹೆಚ್ಚಿಸುವಿಕೆಯನ್ನು ತರುತ್ತಾನೆ. ಪರಿಶುದ್ಧಾತ್ಮ ನಿಮ್ಮನ್ನು ದೊಡ್ಡ ಜನಾಂಗವಾಗಿ ಮಾಡುತ್ತಾನೆ. ನೀವು ಒಂದು ನಿರ್ಣಯಿಸಬೇಕು, ಈ ವರ್ಷ ದೇವರೇ, ನಾನು ಪರಿಶುದ್ಧಾತ್ಮನೊಂದಿಗೆ ನಾನು ನಡೆಯುತ್ತೇನೆ. ನಾನು ಆತನನ್ನು ಸಮೀಪದಲ್ಲಿ ಅರಿತುಕೊಳ್ಳುತ್ತೇನೆ. ಪ್ರತಿದಿನ ನಾನು ಆತನೊಂದಿಗೆ ಮಾತನಾಡುತ್ತೇನೆ. ಪ್ರತಿ ನಿಮಿಷ ಆತನಿಗೆ ನಾನು ಪ್ರಶ್ನೆಯನ್ನು ಕೇಳುತ್ತೇನೆ. ಪ್ರತಿ ಕ್ಷಣ ನಾನು ಪರಿಶುದ್ಧಾತ್ಮನ ನಡೆಸುವಿಕೆಗೆ ನಾನು ಕಾಯುತ್ತೇನೆ. ಈ ವರ್ಷ ಪರಿಶುದ್ಧಾತ್ಮನ ವರ್ಷ, ಆತನ ಅದ್ಭುತ ಸೂಚಕ ಕಾರ್ಯದ ವರ್ಷ. ಒಂದನೇ ನೀವು ಆಸೆ ಪಡಬೇಕು, ದೇವರೇ, ನಾನು ಪರಿಶುದ್ಧಾತ್ಮನನ್ನು ಆಳವಾಗಿ ತಿಳಿದುಕೊಳ್ಳಬೇಕು. ನಾನು ಪರಿಶುದ್ಧಾತ್ಮನನ್ನು ಹೆಚ್ಚಾಗಿ ನಾನು ಧ್ಯಾನ ಮಾಡುತ್ತೇನೆ. ಪರಿಶುದ್ಧಾತ್ಮನ ಎಲ್ಲ ವಾಕ್ಯಗಳನ್ನು ನಾನು ಓದುತ್ತೇನೆ. ದೇವರೇ, ನಾನು ಆತನೊಂದಿಗೆ ಮಾತನಾಡುತ್ತೇನೆ. ಪ್ರತಿ ಕ್ಷಣ ನಾನು ಆತನೊಂದಿಗೆ ಮಾತನಾಡುತ್ತೇನೆ. ದೇವರೇ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಇದು ನೀವು ಸಂತೋಷವಾಗಿದ್ದೀರಾ? ನಾನು ಇದನ್ನು ಮಾಡಲಾ? ನಾನು ಇಲ್ಲಿ ಹೋಗ್ಲಾ? ನಾನು ಅದನ್ನು ಮಾಡಲಾ? ನೋಡಿ, ನೀವು ಕೇಳುವ ಪ್ರತಿ ಬಾರಿ ಯಾರು ನೀವು ಪ್ರಾರ್ಥಿಸುವಾಗ ಯಾವ ವೈರಿ ನಿಮ್ಮ ಹೆಚ್ಚಿಸುವಿಕೆಯನ್ನು ನಿಲ್ಲಿಸಲು ಸಾಧ್ಯ? ಯಾವ ಮನುಷ್ಯರಿಂದಲೂ ಸಾಧ್ಯವಿಲ್ಲ. ನೀವು ಆ ಮೈ ಮೇಲೆ ನಡೆಯುವಾಗ ನೀವು ಅದನ್ನು ಆಚರಿಸುವಾಗ ನಿಮ್ಮ ಮೇಲೆ ಪರಿಶುದ್ಧಾತ್ಮ ನಿಮ್ಮ ಮೇಲೆ ಉದಯಿಸುವುದನ್ನು ನೀವು ನೋಡುವಾಗ ಒಂದೇ ನಿರ್ಣಯ, ಈ ಹೊಸ ವರ್ಷದಲ್ಲಿ, ಈ ವರ್ಷದ ಮೊದಲನೇ ದಿನದಲ್ಲಿ ನೀವು ನಿರ್ಣಯಿಸಿಕೊಳ್ಳಬೇಕು, ದೇವರೇ, ನಾನು ಪರಿಶುದ್ಧಾತ್ಮನೊಂದಿಗೆ ನಡೆಯುತ್ತೇನೆ. ನಾವೆಲ್ಲರೂ ಕೈಗಳನ್ನು ಎತ್ತಿ ಕಣ್ಣುಗಳನ್ನು ಮುಚ್ಚಿ ಹೇಳೋಣ. ಎಲ್ಲರೂ ನಾವು ಹೇಳೋಣ, ಪರಿಶುದ್ಧಾತ್ಮನೇ, ನನಗೆ ನೀನು ಬೇಕು, ನನಗೆ ನೀನು ಬೇಕು. ಪರಿಶುದ್ಧಾತ್ಮನೇ, ನಾನು ನಿನ್ನನ್ನು ಆಳವಾಗಿ ತಿಳಿದುಕೊಳ್ಳಲು ಇಷ್ಟಪಡುತ್ತೇನೆ. ಬಹಳ ನಿಕಟವಾಗಿ ನಿನ್ನನ್ನು ತಿಳಿದುಕೊಳ್ಳಲು ಇಷ್ಟಪಡುತ್ತೇನೆ. ದೇವರೇ, ನಿನ್ನ ಒಂದು ಫೀಲಿಂಗನ್ನು ಸಹ ನಾನು ತಿಳಿದುಕೊಳ್ಳಬೇಕು. ದೇವರೇ, ಸ್ವಲ್ಪ ಹೊತ್ತು ಕಣ್ಣುಗಳನ್ನು ಮುಚ್ಚಿ ದೇವರಿಗೆ ಹೇಳಿ, ಪರಿಶುದ್ಧಾತ್ಮನೇ, ನಿನ್ನೊಂದಿಗೆ ನಾನು ಜೀವಿಸಲು ಇಷ್ಟಪಡುತ್ತೇನೆ, ನಿನ್ನೊಂದಿಗೆ ನಡೆಯಲು ನಾನು ಇಷ್ಟಪಡುತ್ತೇನೆ. ನೀನು ನನಗೆ ಕೊಟ್ಟ ವಾಗ್ದಾನ ಇದೆ ಎಂಬುದಾಗಿ ನನಗೆ ಗೊತ್ತು. ದೇವರೇ, ನಾನು ಹೆಚ್ಚುತ್ತೇನೆ ಎಂಬುದಾಗಿ ನನಗೆ ಗೊತ್ತು. ಆದರೆ ನೀನೇ ಹೆಚ್ಚಿಸುವಿಕೆಯ ಒಂದು ಬುಗ್ಗೆಯಾಗಿದೆಯಾ, ಎಲ್ಲ ಅದ್ಭುತದ ಬುಗ್ಗೆ ನೀನೇ. ದೇವರೇ, ನಿನ್ನ ಮೇಲೆ ನಾನು ಆತುಕೊಳ್ಳುತ್ತೇನೆ. ನಾನು ದೇವರೇ, ನಿನ್ನಲ್ಲಿ ನಾನು ನೆಲೆಯಾಗಿರುತ್ತೇನೆ, ನಿನ್ನೊಂದಿಗೆ ನಾನು ನಡೆಯುತ್ತೇನೆ. ಪರಿಶುದ್ಧಾತ್ಮನೇ, ಇಲ್ಲಿರುವ ಎಲ್ಲ ಸಹೋದರ ಸಹೋದರಿಯನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇನೆ. ಸ್ತೋತ್ರ ಕರ್ತನೆ, ಈ ವಾಗ್ದಾನವನ್ನು ನೀನು ಕೊಡುವ ಈ ಸಮಯದಲ್ಲಿ ನಿನ್ನ ಹೃದಯವು ನಾವು ಹೆಚ್ಚುವುದನ್ನು ನೋಡುವುದಕ್ಕೆ ಅದು ಆತುರ ಪಡುತ್ತಾ ಇದೆ. ದೇವರೇ,
Lord. ಈ ಲೋಕದ ಜನರ ಮೇಲೆ ಪ್ರಭಾವ ಬೀರುವುದಕ್ಕೆ ನೀನು ಕಾತುರದಿಂದ ಕಾಯುತ್ತಾ ಇದೆಯಾ ದೇವರೇ. ಈ ಒಂದು ಹೊಸ ವರ್ಷದಲ್ಲಿ ನಿಮ್ಮನ್ನು ಸ್ವಾಗತಿಸುತ್ತೇವೆ ದೇವರೇ. ನಾವು ಆಸೆ ಪಡುವುದು ಒಂದೇ, ನಾವು ನಿಮ್ಮನ್ನು ಹೆಚ್ಚಾಗಿ ತಿಳಿದುಕೊಳ್ಳಬೇಕು, ನಿಮ್ಮೊಂದಿಗೆ ನಾವು ಮಾತನಾಡಬೇಕು, ಗಂಟೆಗಟ್ಟಲೆ ನಿನ್ನೊಂದಿಗೆ ನಾನು ಸಮಯ ಕಳೆಯಬೇಕು ದೇವರೇ. ನಮ್ಮ ಬೈಬಲನ್ನು ನಿಮ್ಮೊಂದಿಗೆ ನಾವು ತೆರೆಯಲು ಬಯಸುತ್ತೇವೆ, ನಿನ್ನಿಂದ ಕೇಳಲು ಬಯಸುತ್ತೇವೆ. ಅದಕ್ಕೋಸ್ಕರ ಪರಿಶುದ್ಧಾತ್ಮನೇ, ನನ್ನ ಜೀವಿತವನ್ನು ನಾನು ಒಪ್ಪಿಸಿಕೊಡುತ್ತೇನೆ. ಎಲ್ಲರೂ ಹೇಳೋಣ ಪರಿಶುದ್ಧಾತ್ಮನಿಗೆ, ಪರಿಶುದ್ಧಾತ್ಮನೇ ಅದಕ್ಕೆ ನಾನು ಒಪ್ಪಿಸಿಕೊಡುತ್ತೇನೆ, ನನ್ನ ಜೀವಿತವನ್ನು ಅದಕ್ಕೆಂದು ನಾನು ಒಪ್ಪಿಸಿಕೊಡುತ್ತೇನೆ ದೇವರೇ. ಅಂಥ ಒಂದು ಜೀವಿತವನ್ನು ನಾನು ಆಸೆ ಪಡುತ್ತೇನೆ. ನನ್ನ ಆತ್ಮ ಪ್ರಾಣ ದೇಹವನ್ನು ನಾನು ಒಪ್ಪಿಸಿಕೊಡುತ್ತೇನೆ ದೇವರೇ. ನಿನ್ನ ಕರಗಳಲ್ಲಿ ನಾನು ಒಪ್ಪಿಸಿಕೊಡುತ್ತೇನೆ. ನೀನು ಅದನ್ನು ತೆಗೆದುಕೋ, ನೀ ಅದನ್ನು ತೆಗೆದುಕೋ ಕರ್ತನೆ. ನೀನು ಅದನ್ನು ಹೆಚ್ಚಿಸು, ನೀನು ಅದನ್ನು ಬೆಳೆಸು. ನೀನು ಲೋಕವನ್ನು ಆದರೂ ನನ್ನ ಮೂಲಕ ಆಶೀರ್ವದಿಸು ದೇವರೇ. ಸ್ತೋತ್ರ ಪರಿಶುದ್ಧಾತ್ಮನೇ. ಈ ಸಮಯದಲ್ಲಿ ಪರಿಶುದ್ಧಾತ್ಮನೇ ನಿಮ್ಮನ್ನು ಮುಟ್ಟುತ್ತಾ ಇದ್ದಾನೆ. ಬಹಳ ಆಳವಾಗಿ ನೀವು ಪರಿಶುದ್ಧಾತ್ಮನೊಂದಿಗೆ ಮಾತನಾಡುತ್ತಿರುವಾಗಲೇ ಪರಿಶುದ್ಧಾತ್ಮನ ಒಂದು ಆಳವಾದ ಸ್ಪರ್ಶ, ಪರಿಶುದ್ಧಾತ್ಮನ ಒಂದು ಭಾರವು, ಆ ಪರಿಶುದ್ಧಾತ್ಮನ ಹೃದಯದ ಒಂದು ವೇದನೆ ನೀವು ಈ ಸಮಯದಲ್ಲಿ ಅನುಭವಿಸುತ್ತಾ ಇದ್ದೀರಾ. ಪರಿಶುದ್ಧಾತ್ಮನೇ ಪ್ರತಿಯೊಬ್ಬರನ್ನು ನೀನು ಆ ತೋಟಿಗೆ ತೆಗೆದುಕೋ. ಪರಿಶುದ್ಧಾತ್ಮನ ಬಲವಾದ ಪ್ರಸನ್ನತೆಯಲ್ಲಿದೆ. ಪ್ರತಿಯೊಬ್ಬರನ್ನು ಆಳವಾಗಿ ಅದು ಮುಟ್ಟುತ್ತಾ ಇದೆ. ಪರಿಶುದ್ಧಾತ್ಮನು ಏನನ್ನೋ ತೋರಿಸಿಕೊಡುತ್ತಾ ಇದ್ದಾರೆ, ನಿಮ್ಮಲ್ಲಿ ಕೇಳುತ್ತಾ ಇದ್ದಾನೆ. ಪರಿಶುದ್ಧಾತ್ಮನು ಯಾವುದು ಎದ್ದು ಪ್ರಕಾಶಿಸುವುದಕ್ಕೆ ತಡೆಯಾಗಿದೆ ಎಂಬುದಾಗಿ ದೇವರು ಕೇಳುತ್ತಾ ಇದ್ದಾರೆ, ಅದನ್ನು ನಿಮಗೆ ತೋರಿಸಿಕೊಡುತ್ತಾ ಇದ್ದಾನೆ ಮತ್ತು ಕೇಳುತ್ತಾ ಇದ್ದಾನೆ. ಪರಿಶುದ್ಧಾತ್ಮನು ನಿಮ್ಮ ಬಳಿ ಕೇಳುತ್ತಾ ಇದ್ದಾನೆ, ಅದನ್ನು ನನ್ನ ಕೈಗಳಿಗೆ ನೀ ಕೊಡುತ್ತೀಯಾ? ಅದು ಯಾವ ಭಾರವಾಗಿರಬಹುದು, ನಿಮ್ಮನ್ನು ಅಷ್ಟು ಅದು ಒತ್ತಡದಲ್ಲಿ ನಡೆಸುತ್ತಾ ಇರಬಹುದು. ನೀವು ನಿಜವಾಗಿ ದೇವರ ಭಾರವನ್ನು ಹೊತ್ತುಕೊಳ್ಳಲಾಗದೇ ಇರುವ ಒಂದು ಭಾರವಾಗಿರಬಹುದು. ಇಲ್ಲ ಏನೋ ಒಂದು ತೃಪ್ತಿ, ಏನೋ ಒಂದು ನೀವು ಹೆಚ್ಚುವುದಕ್ಕೆ ತಡೆಯಾಗಿರುವುದು, ನೀವು ವಿಸ್ತರಿಸುವುದಕ್ಕೆ ತಡೆಯಾಗಿರುವಂಥದ್ದು. ಈಗ ಪರಿಶುದ್ಧಾತ್ಮನು ನಿಮಗೆ ಅದನ್ನು ತೋರಿಸಿಕೊಡುತ್ತಾ ಇದ್ದಾನೆ. ಆತನ ಕೈಗಳಲ್ಲಿ ಅದನ್ನು ಕೊಡು ಎಂಬುದಾಗಿ ಆತನು ಕೇಳುತ್ತಾ ಇದ್ದಾನೆ. ಅದು ಯಾವ ಸಂಬಂಧವೇ ಆಗಿರಬಹುದು ನಿಮ್ಮ ಜೀವಿತದಲ್ಲಿ, ಇಲ್ಲ ಯಾವ ಪ್ರಾಣಬಂಧನವಾಗಿರಬಹುದು, ನಿಮ್ಮ ಒಂದು ಬೆಳವಣಿಗೆ, ನಿಮ್ಮ ಒಂದು ಸೇವೆ, ನಿಮ್ಮ ಜೀವಿತವನ್ನು ತಡೆಯಾಗಿ ನಿಂತಿರಬಹುದು. ಈಗ ಪರಿಶುದ್ಧಾತ್ಮನು ಹೇಳುತ್ತಾ ಇದ್ದಾನೆ, ಅದನ್ನು ಕತ್ತರಿಸು, ಅದನ್ನು ಬಿಡು. ಯಾವ ರೀತಿಯಾದ ಅಡಿಕ್ಷನ್ ಆದರೂ, ಅದು ಹೆಚ್ಚಾದ ಸೆಲ್ ಫೋನನ್ನು ಉಪಯೋಗಿಸುವ ಕಾರ್ಯವಾಗಿರಬಹುದು. ನೋಡಿ, ಸ್ವಲ್ಪ ಸಮಯದಲ್ಲಿ ನೀವು ಅಷ್ಟು ಬೆಂಕಿಯಾಗಿರುತ್ತೀರ, ಸ್ವಲ್ಪ ಸಮಯದಲ್ಲಿ ಮತ್ತೆ ಇದು ಎದ್ದು ನಿಮ್ಮ ಜೀವಿತದಲ್ಲಿ ನಿಮ್ಮನ್ನು ಕೆಳಗೆ ಅದು ಬಹಳ ಸುಲಭವಾಗಿ ಬೀಳಿಸುವಂಥದ್ದಾಗಿದೆ. ನೀವು ಹೇಳಿ, ಪರಿಶುದ್ಧಾತ್ಮನೇ ಅದನ್ನು ನಿನ್ನ ಕರಗಳಲ್ಲಿ ನಾನು ಒಪ್ಪಿಸಿಕೊಡುತ್ತೇನೆ. ದೇವರೇ, ನನ್ನಿಂದ ಆಗುವುದಿಲ್ಲ, ನಾನು ಪ್ರಯತ್ನಿಸಿದೆ, ಆದರೆ ನೀನು ನನ್ನ ಸಹಾಯಕನು, ನನಗೆ ಸಹಾಯ ಮಾಡು ದೇವರೇ, ನೀನು ನನಗೆ ಸಹಾಯ ಮಾಡು. ಈ ಹೊಸ ವರ್ಷದಲ್ಲಿ ದೇವರೇ, ನಾನು ನನ್ನ ಜೀವಿತವನ್ನು ಒಪ್ಪಿಸಿಕೊಡುತ್ತೇನೆ. ನಾನು ಪ್ರಭಾವ ಬೀರುವವನಾಗಿರಬೇಕು ದೇವರೇ. ದೇವರು ನಿಮ್ಮನ್ನು ಮತ್ತೊಬ್ಬರ ಜೀವಿತದಲ್ಲಿ ಆ ಒಂದು ಕಾರ್ಯ ಮಾಡುವುದಕ್ಕೆ ದೇವರು ನಿಮ್ಮನ್ನು ಕರೆಯುತ್ತಾ ಇದ್ದಾನೆ. ಏನೋ ಒಂದು ಅದಕ್ಕೆ ತಡೆಯಾಗಿದೆ, ಪರಿಶುದ್ಧಾತ್ಮನ ಅದನ್ನು ತೆಗೆದುಹಾಕುತ್ತಾ ಇದ್ದಾನೆ. ಈ ಸಮಯದಲ್ಲಿ ಯಾವುದೇ ಆಗಲಿ ಯಥೇಚ್ಛವಾಗಿ ನಿಮ್ಮ ಜೀವಿತದಲ್ಲಿ ದೇವರ ಸಮಯವನ್ನು ತೆಗೆದುಕೊಳ್ಳುವುದು ಅದು ದೇವರಿಂದ ಬಂದದ್ದಲ್ಲ. ಆತನಿಗೆ ಹೇಳಿ, ದೇವರೇ, ಗೋ ನಾನಿಲ್ಲಿದ್ದೇನೆ, ನೀ ಏನೆಲ್ಲ ಕೇಳಿದೆಯೋ ಅದನ್ನು ನಾನು ಕೊಟ್ಬಿಡ್ತೀನಿ ದೇವರೇ. ನೀನು ಆ ತೋಡಿನ ತೆಗೆದುಕೋ. ಪರಿಶುದ್ಧಾತ್ಮನೇ ಸ್ತೋತ್ರ, ಪರಿಶುದ್ಧಾತ್ಮನೇ ಸ್ತೋತ್ರ. ಪರಿಶುದ್ಧಾತ್ಮನು ನಿಮ್ಮ ಒಂದು ತೃಪ್ತಿಯಾದ ಜೀವನದಿಂದ ಹೊರಗೆ ತರುತ್ತಾ ಇದ್ದಾರೆ. ಸ್ವಲ್ಪ ಜನರು ನೀವು ನಿಮ್ಮ ಜೀವಿತದಲ್ಲಿ ತೃಪ್ತರಾಗಿದ್ದೀರಾ, ಆದರೆ ಪರಿಶುದ್ಧಾತ್ಮನು ಈಗ ನಿಮ್ಮನ್ನು ಅಲುಗಾಡಿಸಲು ಆತನು ಇಷ್ಟಪಡುತ್ತಾನೆ.
ನಿಮ್ಮನ್ನು ನಿಮ್ಮ ತೃಪ್ತಿಯಿಂದ ನಿಮ್ಮ ಆ ಒಂದು ಕಂಫರ್ಟಿಂದ ಆತನು ಹೊರಗೆ ತರಲು ಬಯಸುತ್ತಾನೆ. ಯಾಕೆಂದರೆ ದೇವರು ನಿಮಗೆ ಇನ್ನೊಂದು ಹಂತವನ್ನು ಆತನಿಟ್ಟಿದ್ದಾನೆ. ನೀವಿರುವ ಸ್ಥಾನದಲ್ಲಿಯೇ ನೀವು ನಿಂತುಕೊಳ್ಳಬೇಡಿ. ನಿಮ್ಮ ಒಂದು ಕೊನೆಯು ಇರುವ ಸ್ಥಾನವಲ್ಲ. ನೀವು ಹೋಗುವ ದೂರ ಇನ್ನೂ ಬಹುದೂರವಿದೆ. ಸ್ತೋತ್ರ ಪರಿಶುದ್ಧಾತ್ಮನೇ, ಸ್ತೋತ್ರ ಕರ್ತನೆ, ಸ್ತೋತ್ರ ಪರಿಶುದ್ಧಾತ್ಮನೇ, ಸ್ತೋತ್ರ ಪರಿಶುದ್ಧಾತ್ಮನೇ, ಸ್ತೋತ್ರ. ನೀನು ಸಂಪೂರ್ಣ ಅಧಿಕಾರವನ್ನು ತೆಗೆದುಕೋ ಅವರ ಜೀವಿತದಲ್ಲಿ ಪರಿಶುದ್ಧಾತ್ಮನೇ. ಅವರು ಹೊಸ ಕೋನದಲ್ಲಿ ನಿನ್ನನ್ನು ಅನುಭವಿಸಲಿ ದೇವರೇ. ಸ್ತೋತ್ರ ಪರಿಶುದ್ಧಾತ್ಮನೇ, ಸ್ತೋತ್ರ ಪರಿಶುದ್ಧಾತ್ಮನೇ.